ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಪರಮಾತ್ಮನಿಗೆ ಅಮೃತ ಚಂದ್ರಾಚಾರ್ಯರಿಗೆ ಬರೆದಿರುವ ಆತ್ಮಖ್ಯಾತಿ ಟೀಕೆ ಮಧ್ಯ ಮಧ್ಯದಲ್ಲಿ ಉದಿಸಿ ಬಂದಿರುವಂತಹ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜನಾಥಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 11ನೇ ಮಂಗಲವನ್ನು ಕಲಶಿದೆ. ಯಾವತ್ ಪಾಕಮುಪೈತಿ ಕರ್ಮ ವಿರತಿರ್ ಜ್ಞಾನಸ್ಯ ಸಂಯಮಸಾ ಕರ್ಮ ಜ್ಞಾನ ಸಮುಚ್ಚಯೋ ವಿವಿದಿತ ಸಾವನ್ನ ಕಾಚಿಕ್ಷತಿ ತ್ವಾತ್ರಾಪಿ ಸಮುಲ್ಲ ಸತ್ಯವಶತೋ ಯತ್ಕರ್ಮ ಬಂಧಾಯ ತನ್ ಮೋಕ್ಷಾಯ ಸ್ಥಿತಮೇಕಮೇವ ಪರಮಂ ಜ್ಞಾನಂ ವಿಮುಕ್ತಂ ಸ್ವತಃ. ಈ ಪ್ರಕಾರ ಹೇಳುತ್ತಾರೆ, ಆ ಪ್ರಕಾರ ಹೇಳುತ್ತಾರೆ. ಅತ್ರಾಪಿ ಒಂದೇ ಜೀವದಲ್ಲಿ ಒಂದೇ ಸಮಯದಲ್ಲಿ ಶುದ್ಧತೆ ಅಶುದ್ಧತೆಗಳು ಇರುತ್ತಿದ್ದರೂ ಅವು ತಮ್ಮ ತಮ್ಮ ಕಾರ್ಯ ಮಾಡುತ್ತವೆ. ಯತ್ಕರ್ಮ ಅವಶತಃ ಬಂಧಾಯ ಸಮುಲ್ಲಸತೆ. ಎಷ್ಟು ದ್ರವ್ಯರೂಪ, ಭಾವರೂಪ, ಅಂತರ್ಜಲ್ಪ ಬಹಿರ್ಜಲ್ಪ ರೂಪ, ಸೂಕ್ಷ್ಮ ಸ್ಥೂಲ ರೂಪ ಕ್ರಿಯೆಗಳಿವೆ, ಅವುಗಳಿಂದ ಸಮ್ಯಕ್ ದೃಷ್ಟಿ ಪುರುಷನು ಸರ್ವಥಾ ವಿರಕ್ತನಿರುತ್ತಾನೆ. ತನ್ನಲ್ಲೇ ಆಗುವಂಥ ಯಾವ ಪರಿಣಾಮ ರೂಪದ ಕ್ರಿಯೆ ಇದ್ದಾವೆಯೋ ಅವು ಸೂಕ್ಷ್ಮ ಅಂತಃತತ್ವವನ್ನ ಆಧರಿಸಿ ಇರಬಹುದು, ಅಥವಾ ಸ್ಥೂಲವಿರುವಂಥ ಪಂಚಪರಮೇಷ್ಠಿ ಜಿನವಾಣಿಗೆ ಸಂಬಂಧಿಸಿದ ಹಾಗೆ ಚಿಂತನಾದಿಗಳ ರೂಪದ ಕ್ರಿಯೆ ಇರಬಹುದು. ಅವುಗಳಿಂದ ಸಮ್ಯಕ್ ದೃಷ್ಟಿ ಜೀವ ವಿರಕ್ತ ಇರ್ತಾನೆ. ಮನೆ ಧನಕನಕಾದಿ ಶರೀರ ಇವುಗಳಿಂದ ವಿರಕ್ತಿರ್ತಾನೆ ಅನ್ನೋ ಮಾತಿಲ್ಲ. ಅವುಗಳದ ಪ್ರಶ್ನೆನೇ ಇಲ್ಲ. ಅದು ಜಗತ್ತಿಗೆ ಕಂಡನ ಬರ್ತಾ ಇದೆ. ಕಾನನದೊಳಗೆ ವಾಸ ಮಾಡ್ತಾ ಇದ್ದಾರೆ, ನಿರ್ವಸ್ತ್ರ ಇದ್ದಾರೆ, ಪಶುಗಳಿಗೆ ಭೀಕರವಾದಂಥ ಉಪಸರ್ಗಗಳಿಗೆ ಭಯ ಪಡುವುದಿಲ್ಲ. ಇದು ಜಗತ್ತಿಗೇನ ಗೊತ್ತಿದೆ ಇವುಗಳಿಂದ ವಿರಕ್ತ ಇದ್ದಾರೆ ಅನ್ನೋದು. ಆದರೆ ವಿರಕ್ತ ಯಾವುದರೊಳಗಿದ್ದಾರೆ? ಭಾವಕರ್ಮ ಅರ್ಥಾತ್ ಅಂತರಂಗದೊಳಗ ಯಾವ ಸೂಕ್ಷ್ಮ ತತ್ವ ನಿಜ ಶುದ್ಧಾತ್ಮನಿಗೆ ಸಂಬಂಧಿಸಿದ ಹಾಗೆ ಮಹಿಮೆ ಬರ್ತಿದೆ, ವಿಚಾರಗಳು ಬರ್ತವೆ, ಆ ವಿಚಾರದಿಂದ ವಿರಕ್ತ. ಬಾಹ್ಯದೊಳಗ ಬಹಿರ್ಜಲ್ಪ ಅರ್ಥಾತ್ ಸ್ಥೂಲ ಅರ್ಥಾತ್ ದ್ರವ್ಯಕರ್ಮದ ಉದಯದಿಂದ ಆಗುವಂತಹ ಪರಿಣಾಮ ಅಂದ್ರೆ ಪಂಚಪರಮಿಷ್ಠಿಗಳಿಗೆ ಸಂಬಂಧಿಸಿದ ಹಾಗೆ ಭಕ್ತಿಯ ಭಾವ ಯಾವುದೋ ಒಂದು ಪ್ರಕಾರದ ಪೂರ ಲೋಕದೊಳಗ ಈ ಅವಸ್ಥಾ ಎಷ್ಟು ಅದ್ಭುತ ಇದ್ದಾವೆ ಅನ್ನುವಂಥ ಒಂದು ಜ್ಞಾನದ ಕ್ರಿಯೆ ಇದೆಯಲ್ಲ, ಅದರಿಂದ ವಿರಕ್ತ. ಅದ ಆಗ್ತಾ ಇರ್ತಿದೆ ಅವನಲ್ಲಿ. ಆತ್ಮನಿಗೆ ಸಂಬಂಧಿಸಿದ ಹಾಗೆ ಮಹಿಮೆ ಬರ್ತಾ ಇರ್ತಿದೆ, ಪಂಚಪ್ರಭುಗಳಿಗೆ ಸಂಬಂಧಿಸಿದ ಹಾಗೆ ಲೋಕೋತ್ತರ ಮಹಿಮೆ ಬರ್ತಾ ಇರ್ತಿದೆ. ಆ ಮಹಿಮೆಯಿಂದ ಸ್ವರೂಪ ಸ್ಥಿರತೆಯದ್ದು ಉದ್ದೇಶ ಇದೆ. ಸ್ವರೂಪ ಸ್ಥಿರತೆಯ ಉದ್ದೇಶ ಅಂತರಂಗದೊಳಗೆ ಏನಿದೆಯಲ್ಲ, ಆ ಉದ್ದೇಶದ ಅಭಾವದೊಳಗ ಶುದ್ಧಾತ್ಮನ ಪ್ರಾಪ್ತಿಯ ಉದ್ದೇಶದ ಅಭಾವದೊಳಗ ಎರಡು ಮಾತು ಹೇಳ್ತಾರೆ. ಒಂದು ಸ್ವರೂಪ ಸ್ಥಿರತೆಯ ಉದ್ದೇಶ ಅರ್ಥಾತ್ ಧ್ಯೇಯದ ಅಭಾವದೊಳಗ, ಇನ್ನೊಂದ ಶುದ್ಧಾತ್ಮ ಸ್ವರೂಪ ಪ್ರಾಪ್ತಿಯ ಉದ್ದೇಶದ ಅಭಾವದೊಳಗ ಯಾವ ಯಾವ ಕ್ರಿಯೆ ಇದಾವಲ್ಲ ಅವು ಅಶುಭ ಕ್ರಿಯೆ ಅನ್ನಿಸ್ಕೊಳ್ತವೆ.
ಶುದ್ಧಾತ್ಮನ ಪ್ರಾಪ್ತಿ ಆಂತರ್ಯದೊಳಗೆ ನಿಜ ಶುದ್ಧಾತ್ಮನ ಪ್ರಾಪ್ತಿ ಯಾರಿಗಾಗೋದು? ಯಾರಿಗಾಗೋದ್ರಿ? ಯಾವ ಪ್ರಕಟ ಜ್ಞಾನ ಇದೆಯಲ್ಲ ಆ ಜ್ಞಾನವೇ ಆ ಪ್ರಕಾರದ ಒಂದು ಅಭಿಲಾಷೆ ಮಾಡ್ತಿದೆ, ಆ ಪ್ರಕಾರದ ಒಂದು ಧ್ಯೇಯವನ್ನು ಇಟ್ಕೊಂಡಿರ್ತಿದೆ. ಆ ಜ್ಞಾನಕ್ಕೆ ಆ ಸ್ವರೂಪದ ಪ್ರಾಪ್ತಿ ಆಗ್ತಿದೆ. ಸ್ವಯಂ ಅರ್ಥಾತ್ ಅದ ಕಾರ್ಯ ಮಾಡ್ತಿದ್ದೀರಲ್ಲ ಅಲ್ಲ, ಸರಿ ಇದೀರಿ. ಸ್ವತಃ ಅಂದ್ರೆ ಅಲ್ಲಿ ಅಭೇದ ಆಯ್ತಲ್ಲ. ಸ್ವತಃ ಅಂತಂದ್ರೆ ಭೇದ ಉಳಿಲಿಲ್ಲ. ಎಲ್ಲಿ ತನಕ ಭೇದ ಇದೆಯೋ ಅಲ್ಲಿ ತನಕ ಇದಕ್ಕೆ ಜಲ್ಪ ಅಂತ ಹೇಳಿ ಹೇಳ್ಕೊಂಡ್ರೆ, ಯಾವಾಗ ಅದುವೇ ಆಗಿ ಹೋಗ್ತಿದೆಯೋ ಆಗ ಅದುವೇ ಆಗ್ತಿದ್ದೇವೆ. ಯಾವುದ ಪ್ರಗಟ ಜ್ಞಾನ ಸಹಜ ಜ್ಞಾನಮಯವೇ ಆಗ್ತಿದೆ. ಆ ಪ್ರಗಟ ಜ್ಞಾನ ತ್ರಿಕಾಲಿ ಸಹಜ ನಿರಾರಂಭಿ ಜ್ಞಾನದ ಕಡೆಗೆ ಉದ್ಯಮಶೀಲ ಇಲ್ಲದೆ ಹೋದರ ಆ ಪ್ರಗಟ ಜ್ಞಾನದ ಅಭಿಪ್ರಾಯದೊಳಗ ಆ ನಿಜ ತ್ರಿಕಾಲಿ ತತ್ವವನ್ನ ತನ್ನನ್ನ ಇಲ್ಲಿಯವರೆಗೆ ಯಾವುದ ಪ್ರಾಪ್ತ ಆಗಲಿಲ್ಲವೋ, ಅನುಭವದೊಳಗೆ ಬರಲಿಲ್ಲ, ಅದನ್ನ ಹಿಡಿದುಕೊಳ್ಳುವ ತನ್ನಲ್ಲೇ ಗ್ರಹಣ ಮಾಡುವ ಯಾವ ಉದ್ದೇಶ ಇದೆಯಲ್ಲ ಆ ಉದ್ದೇಶದ ಅಭಾವದೊಳಗ ಮಾಡುವಂಥ ಜೀವದ್ದು ಪ್ರತಿಯೊಂದು ಕ್ರಿಯೆ ಅಶುಭ ಇದ್ದಾವೆ. ಮತ್ತು ಇನ್ನು ಸಮ್ಯಕ್ ದೃಷ್ಟಿ ಜೀವದ ಜೀವನದೊಳಗೆ ಯಾವ ಶುಭ ಪರಿಣಾಮಗಳು ಕಾಣಿಸ್ತವೆ, ಶುಭ ಕ್ರಿಯೆಗಳು ಕಾಣಿಸ್ತವೆ, ಆ ಶುಭ ಕ್ರಿಯೆಗಳ ಹಿಂದ ಎಷ್ಟು ಆ ಸ್ವಭಾವದ ಗ್ರಹಣ ಅಥವಾ ಸ್ವಭಾವದೊಳಗೆ ಸ್ಥಿರತೆಯ ಒಂದು ಅಭಿಪ್ರಾಯ ಜ್ಞಾನಕ್ಕೆ ಇದೆಯೋ ಆ ಅಭಿಪ್ರಾಯದಿಂದ ಅವನಿಗೆ ಮುಂದಿನ ಸಮಯದೊಳಗೆ, ಮತ್ತೊಂದು ಸಮಯದೊಳಗೆ, 4 ಸಮಯದೊಳಗೆ, 10 ಸಮಯದೊಳಗೆ ಆ ಶುದ್ಧಾತ್ಮನ ಅನುಭೂತಿ ಆಗ್ತಿದೆ. ಆದ್ರೆ ಆ ಶುದ್ಧಾತ್ಮನ ಅನುಭೂತಿಯ ಸಲುವಾಗಿ ಯಾವ ಜ್ಞಾನ ಉದ್ಯಮಶೀಲ ಇದೆಯೋ ಅದರ ಜೊತೆಯಾಗಿ ಯಾವ ಶುಭ ಧರ್ಮಾನುಕೂಲ ಕ್ರಿಯೆ ಇದಾವೆಯೋ ಅವುಗಳಿಂದ ಸ್ವಲ್ಪ ಕೂಡ ಸಂವರ ನಿರ್ಜನ ಆಗುತ್ತಿಲ್ಲ. ಅವುಗಳಿಂದ ಏನಾಗ್ತಿದೆ? ಜ್ಞಾನಾವರಣಾದಿ ಕರ್ಮದ ಬಂಧ ಆಗ್ತಿದೆ. ಬಂಧ ಅಂತಂದ್ರೆ ಬರೀ ಬಂಧ ಹೇಳಿ ಉಪಯೋಗ ಇಲ್ಲ. ಜ್ಞಾನಾವರಣಾದಿ ಅರ್ಥಾತ್ ಜೀವದ ಸ್ವಭಾವದ ಘಾತ ಮಾಡುವಂಥ ಕರ್ಮದ ಬಂಧ ಆಗ್ತಿದೆ. ಸಮ್ಯಕ್ ದೃಷ್ಟಿಯ ಮಾತು ಹೇಳ್ತಾ ಇದೆ. ಮಿಥ್ಯಾ ದೃಷ್ಟಿಗಂತೂ ಘಾತಿ ಕರ್ಮದ ಬಂಧ ನಿರಂತರ ಇದೆ. ಯಾವ ಕಾರಣದಿಂದ ಯಾವ ಕಾಲದೊಳಗೆ ಅದು ತಡೆಯಲ್ಪಡುವುದಿಲ್ಲ. ಮಿಥ್ಯಾ ದೃಷ್ಟಿ ಅಜ್ಞಾನಿ ಜೀವನಿಗೆ ಅವನು ಪೂಜೆ ಮಾಡ್ತಾ ಇರಲಿ, ಸ್ವಾಧ್ಯಾಯ ಮಾಡ್ತಾ ಇರಲಿ, ಆತ್ಮನ ಪ್ರಾಪ್ತಿಯ ಸಲುವಾಗಿ, ಪ್ರಗಟ ಉಪಲಬ್ಧಿಯ ಸಲುವಾಗಿ, ಆತ್ಮನಲ್ಲೇ ಒಂದಾಗುವ ಸಲುವಾಗಿ ಉದ್ದೇಶ ಆ ಜ್ಞಾನದೊಳಗೆ ಇಲ್ಲದೆ ಹೋದರ ಯಾವ ಕ್ರಿಯೆ ಬಾಹ್ಯದೊಳಗೆ ನಡೆದಿದೆಯೋ, ವಚನ ರೂಪದ ಕ್ರಿಯೆ, ಭಗವಂತನನ್ನ ಅವಲಂಬಿಸಿ, ಶಾಸ್ತ್ರವನ್ನ ಅವಲಂಬಿಸಿ ಯಾವ ಕ್ರಿಯಾರೂಪದ ಪರಿಣಾಮ ನಡೆದಿದವೆಯೋ ಅದರ ಜೊತೆಗಿನ ಜ್ಞಾನ ಒಂದಿತ್ತು ಅಂತಂದ್ರೆ ಅಲ್ಲಿ ನಿರಂತರ ಘಾತಿ ಕರ್ಮ, ಪಾಪದ ಘಾತಿ ಕರ್ಮ ಎಲ್ಲ ಪಾಪರೂಪದ ಪಾಪದ ಬಂಧ. ತತ್ವ ತಿಳ್ಕೊಳ್ಳೋದಿದೆ, ಏನಿದೆ ವಾಸ್ತವಿಕ ಅನ್ನೋದು ತಿಳ್ಕೊಳ್ಳೋದಿದೆ. ಯಾವಾಗ ತಿಳಿದು ಬರ್ತಿದೆ ಅಷ್ಟು ತನಕ ಕ್ರಿಯಾ ಮಾಡೋನು ಅನ್ನೋದು ಅಭಿಪ್ರಾಯದೊಳಗೆ ಇತ್ತು ಅಂತಂದ್ರೆ ತಿಳಿದು ಬರುವುದು ಸಾಧ್ಯ ಇಲ್ಲ. ಮತ್ತು ಆ ಕ್ರಿಯೆಯಿಂದ ಏನಾಗ್ತಿದೆ? ಪಾಪದ ಬಂಧ ಆಗ್ತಿದೆ. ಶುಭ ಕ್ರಿಯೆಯಿಂದ ಶುಭ ಯಾವಾಗ ಆಗ್ತಾವೋ ಸಮ್ಯಕ್ ದರ್ಶನದ ಉಪಲಬ್ಧಿಯಾದ ನಂತರನ ಆ ಕ್ರಿಯೆಗೆ ಶುಭ ಅಂತಾರೆ. ಯಾಕೆ ಅವು ಯಾಕೆ ಶುಭ ಕ್ರಿಯೆ ಅಲ್ಲ? ಎಲ್ಲಿ ಅಶುಭವಾದಂಥ ಘಾತಿ ಕರ್ಮದ ಬಂಧ ಆಗ್ತಾ ಇದೆಯೋ ಆ ಪರಿಣಾಮಕ್ಕೂ ಶುಭ ಅನ್ನೋದು ಸಿದ್ಧಾಂತ ಇದೆ, ನ್ಯಾಯ ಇದೆ.
ಎಲ್ಲಿ ಘಾತಿ ಕರ್ಮದ ಬಂಧ ಆಗ್ತಾ ಇದೆಯೋ ಅರ್ಥಾತ್ ಘಾತಿ ಕರ್ಮದ ಎಲ್ಲ ಮೂಲೋತ್ತರ ಪ್ರಕೃತಿಗಳ ಪಾಪರೂಪಿಗಳೇ. ಹಾಗಾದ್ರೆ ಯಾವ ಪರಿಣಾಮದಿಂದ ಘಾತಿ ಕರ್ಮ ಅರ್ಥಾತ್ ಪಾಪದ ಬಂಧ ಆಗ್ತಾ ಇದೆಯೋ ಆ ಕ್ರಿಯೆಗಳನ್ನು ಶುಭ ಕ್ರಿಯೆ ಯಾಗನ್ನೋದ್ರೆ ನಾವು ಅಂದುಕೊಳ್ಳಿಕ್ಕೆ ನಾವು ಸ್ವತಂತ್ರರು, ನಾವು ಅಂದುಕೊಳ್ಳಬಹುದ್ರೆ ನಾವು ಅಂದುಕೊಳ್ತಾನೆ ಇದ್ದೇವೆ. ಅದೇ ಕ್ರಿಯೆ, ಆ ಕ್ರಿಯೆಯನ್ನ ಬಿಡುವ ಮಾತಿಲ್ಲನ್ನ, ಆದ್ರ ಅಂದುಕೊಳ್ತಾ ಇದೇವಂತ ಆ ಕ್ರಿಯೆ ಒಳಗನ ತನ್ಮಯ ದೇವ್ರಿ. ಆ ಕ್ರಿಯೆಯಿಂದ ಭಿನ್ನವಾದಂಥ ಅಥವಾ ಮೂಲವಾದಂಥ ವಾಸ್ತವಿಕವಾದಂಥ ಯಾವ ಅರ್ಥ ಇದೆಯೋ ಆ ಅರ್ಥದ ಜ್ಞಾನ ಮಾಡಿಕೊಳ್ಳುವುದರ ಸಲುವಾಗಿ ನಮ್ದು ರುಚಿಯಾಗಿಲ್ಲ ಅಂದ್ರೆ ಅಲ್ಲಿ ನಾವು ತೃಪ್ತದೇವು. ಇಷ್ಟೇ ಇದೆ, ಅಲ್ಲಿ ನಾವು ತೃಪ್ತದೇವು. ಆ ನಮ್ಮ ತೃಪ್ತಿ ಇದೆಯಲ್ಲ ಅದು ಬಹಳ ಬಹಳ ತುಟ್ಟಿ ಬೀಳೋದಿದೆ. ಬಹಳ ಅರ್ಥಾತ್ ಅನಂತ ಕಾಲದೊಳಗ ತತ್ವದ ವಿಚಾರ ಮಾಡುವ ಬಾಹ್ಯ ಅವಕಾಶ ದೊರಕುವುದಿಲ್ಲ. ಘಾತಿ ಕರ್ಮದ ಬಂಧ ಆಗ್ತಿದೆ ಅಂತ ಹೇಳಿ ಏನು ಹೇಳಿದ್ರು, ಪಾಪ ಪ್ರಕೃತಿಯ ಬಂಧ ಆಗ್ತಿದೆ ಅಂತ ಹೇಳಿ ಏನು ಹೇಳಿದ್ರು, ಅದರಿಂದ ಸ್ಪಷ್ಟ ಆಗ್ತಿದೆ ನೀ ಸ್ವರ್ಗಕ್ಕೆ ಹೋದ್ರನು ಭೋಗ ಭೂಮಿಗೆ ಹೋದ್ರನು ನಿನಗೆ ತತ್ವದ ಅವಸರ ಪ್ರಾಪ್ತ ಆಗುವುದಿಲ್ಲ. ಇಷ್ಟೇ. ಮತ್ತೆ ನಿನಗೆ ಸ್ವರ್ಗ ಭೋಗ ಭೂಮಿ ಬೇಕಾಗಿತ್ತು ಅಂತಂದ್ರ ಆ ಸ್ವರ್ಗ ಭೋಗ ಭೂಮಿದು ಕೂಡ ಪ್ರಾಪ್ತಿ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಇಚ್ಛಾಪೂರ್ವಕ ಮಾಡುವಂತ ಪುಣ್ಯಮಯ ಕಾರ್ಯ ಕ್ರಿಯೆ ಆ ಇಚ್ಛೆಯ ಕಾರಣದಿಂದ ಪುಣ್ಯದ ಸಂಕ್ರಮಣ ಆಗಿ ಪಾಪರೂಪ ಆಗ್ತಿದೆ. ವಸ್ತು ಸ್ವರೂಪ ಹೀಗಿದೆ. ಸರ್ವಜ್ಞ ಪ್ರಭು ಹೀಗೆ ಹೇಳಿದ್ದಾರೆ. ಸರ್ವಜ್ಞ ಪ್ರಭುವಿನ ಪ್ರತಿನಿಧಿಗಳಾಗಿ ದಿಗಂಬರ ಸಂತರು ಹೀಗೆ ಹೇಳಿದ್ದಾರೆ. ನಾವು ಒಪ್ಪೋದ ಬಿಡೋದ, ನಮ್ಮಷ್ಟಕ್ಕೆ ನಾವೇ ಅಭಿಮಾನದೊಳಗಿರೋದ, ನಮಗೆ ತಿಳಿದ ಹಾಗೆ ಮದೋನ್ಮತ್ತನ ಹಾಗೆ ಕ್ರಿಯೆ ಮಾಡೋದ, ಅದಕ್ಕೆಲ್ಲ ನಮಗೆ ಪೂರ್ಣ 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 ಸ್ವಾತಂತ್ರ್ಯ ಇದೆ. ಪರತಂತ್ರತೆ ಇದರೊಳಗೆ ಸ್ವಲ್ಪ ಕೂಡ ಇಲ್ಲ. ನಿಗೋದಕ್ಕೆ ಹೋಗುವ ಸಲುವಾಗಿ ಯಾವ ಪರತಂತ್ರತೆನೂ ಇಲ್ಲ, ನರಕಕ್ಕೆ ಹೋಗುವ ಸಲುವಾಗಿ ಯಾವ ಪಾರತಂತ್ರತೆನೂ ಇಲ್ಲ. ಆದ್ರೆ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಸ್ವಾಧೀನ ಅವಕಾಶ ಇದು ಅಲ್ಪ ಇದೆ. ಇಷ್ಟೇ. ನಾವು ಹೊರಗಡೆ ಏನ್ರೆ ಮಾಡ್ತಾ ಇದ್ದೇವು, ಧರ್ಮದ ಕಾರ್ಯ ಅನೇಕ ಜೀವಗಳಿಗೆ ಸ್ವಾಧ್ಯಾಯ ಆಗ್ತಿದೆ, ಲಾಭ ಆಗ್ತಿದೆ ಅಲ್ಲ, ಆಗ್ತಿದೆ ಅಂತ ಹೇಳಿ ಅಭಿಪ್ರಾಯ ನಮ್ದಿದೆ ಅಥವಾ ಇಲ್ಲ ನೋಡ್ರಿ. ಅಭಿಪ್ರಾಯ ಏನಿದೆ ಅದು ಯಾವಾಗೂ ಹಿಡಿತಕ್ಕೆ ಬರುವುದಿಲ್ಲ. ಆದ್ರ ಪ್ರಗಟ ಜ್ಞಾನ ಒಂದು ವೇಳೆ ಆ ದೇವಶಾಸ್ತ್ರ ಗುರುವಿನ ವಾಸ್ತವಿಕ ಸ್ವರೂಪವನ್ನು ತಿಳಿದುಕೊಳ್ಳುವುದರೊಳಗ ಅದರ ವಾಸ್ತವಿಕತೆಯನ್ನು ತಿಳಿದುಕೊಂಡ ಅಲ್ಲಿ ಸಮರ್ಪಿತ ಆಗುವುದರೊಳಗ ಉದ್ಯಮ ಮಾಡಿತು ಅಂತಂದ್ರ ಆ ಸಮರ್ಪಣೆ ರೂಪದ ಜ್ಞಾನದೊಳಗನ ಇಂಥದ್ದೊಂದು ಸ್ವರೂಪ ಹೊಳಿಬಹುದು. ಓಹೋ, ಇವರು ಬಾಹ್ಯದಲ್ಲಿ ಇಲ್ಲ, ಇವರ ಆಂತರ್ಯದಲ್ಲಿದ್ದಾರೆ. ಹಾಗಾದ್ರೆ ಆ ಆಂತರ್ಯದ ತತ್ವ ಏನಿದೆ ಅದನ್ನು ಹೋಗ್ತಾರೆ ಅಂಥೇಳಿ ತನಗೇ ಹೊಳೆಯಬಹುದ್ರಿ. ಯಾರು ಹೇಳುವುದರಿಂದಲ್ಲ, ಯಾರಿಗೆ ಹೇಳುವುದರಿಂದ ಅಲ್ಲ. ವಸ್ತುವಿನ ಸ್ವರೂಪ ಪರಮ ಸ್ವತಂತ್ರ ಇದೆ, ಪರಮ ಸ್ವತಂತ್ರ ಇದೆ. ಆಕಾಶದಲ್ಲಿ ಕವಿದಿರುವಂತಹ ಮೋಡಗಳಲ್ಲಿ ಕೆಲವು ಮೋಡಗಳಲ್ಲಿ ಜಲ ಇದೆ, ಕೆಲವು ಮೋಡಗಳಲ್ಲಿ ಇಲ್ಲ. ಯಾರು ತುಂಬಿದರೆ ಅದರಲ್ಲಿ ಜಲವನ್ನ? ಯಾರು ತುಂಬಿದರು? ಯಾವ ಮೋಡಗಳ ಜಲರಹಿತ ಅದವೋ ಅವು ಯಾವ ಕಾರಣದಿಂದ ಜಲರಹಿತ? ವಸ್ತುವಿನ ವ್ಯವಸ್ಥೆ ಇಷ್ಟು ಸ್ಪಷ್ಟ ಇದ್ರನು ಒಬ್ಬನೇ ಮನುಷ್ಯ ಒಂದೇ ಮುಹೂರ್ತದೊಳಗ ಅನೇಕ ಒಳ್ಳೆಯ ವೃಕ್ಷಗಳನ್ನ ನೆಡ್ತಾನೆ. ಅವು ಎಲ್ಲ ಒಂದೇ ಪ್ರಕಾರ ಬೆಳೆದ ಒಂದೇ ಕಾಲದೊಳಗೆ ಫಲದಾಯಕ ಆಗ್ತವೆ. ಅಂದ್ರೆ ಇದರ ಅರ್ಥ ಏನಿದೆ? ವಿಶ್ವದೊಳಗ ಯಾವುದೇ ಮೂಲೆಯೊಳಗಿರ್ಲಿ ಅಣ್ಣ, ಯಾವುದೇ ಮೂಲೆಯೊಳಗಿರ್ಲಿ, ಆದ್ರ ಪ್ರತಿಯೊಂದು ವಸ್ತು ಅದು ಪರಮಾಣು ಇರಲಿ ಅಥವಾ ಸೂಕ್ಷ್ಮ ಜೀವ ಇರಲಿ, ಅದು ಪರಮ ಸ್ವತಂತ್ರ ಸ್ವಾಧೀನ ಸಾರ್ವಭೌಮ ಸ್ವಯಂ ಇದೆ. ಅದಕ್ಕೆ ಯಾರೂ ಏನೂ ಸಹಾಯನೂ ಮಾಡೋದು ಸಾಧ್ಯ ಇಲ್ಲ, ಬಾಧೆನೂ ಮಾಡೋದು ಸಾಧ್ಯ ಇಲ್ಲ.
ಈ ಮೂಲ ತತ್ವವನ್ನ ನಾವು ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ದೇಹದೊಳಗೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ನಮ್ಮ ಪರಿಣಾಮ ಎಲ್ಲ ವಿಕೃತ ಆಕುಲಮಯ ಆಗಿ ಹೋಗ್ತೀವಿ. ಬಾಹ್ಯದೊಳಗ ಸಂಯೋಗದೊಳಗ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರ ನಮ್ಮ ಪರಿಣಾಮದೊಳಗೆಲ್ಲ ಬರೀ ವಿಕೃತಿ. ಆದ್ರ ಆ ಸಂಯೋಗ, ಈ ದೇಹ, ಇವು ಪರಮ ಸ್ವತಂತ್ರದವು. ನಿನ್ನ ಆಕುಲತೆಯಿಂದ, ನಿನ್ನ ವಿಕಾರದಿಂದ ಸ್ವಲ್ಪ ಕೂಡ ಅಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಈಗ ನಾವು ಮೂಲ ವಿಷಯಕ್ಕೆ ಹೋಗೋಣ. ಏನು ವಿಷಯ? ಅದು ಯಾವುದ? ಸರ್ವೋತ್ಕೃಷ್ಟ ಅನ್ನೋದು ಮಾತಿತ್ತಲ್ಲ, ಆ ವಿಷಯದ ಕಡೆಗೆ ಹೋಗೋಣ. ಹೇಗಿದೆ ಶುದ್ಧ ಜ್ಞಾನವು? ಯಾಕೆ ಅಂತಂದ್ರೆ ನಿನ್ನೆ ಆ ವಿಷಯ ಒಂದು ಸ್ವಲ್ಪ ಅಸ್ಪಷ್ಟ ಉಳಿದಿದೆ ಅಂತ ಹೇಳಿ ಅನ್ನಿಸ್ತಿದೆ. ಪೂಜನೀಯ ಇದೆ, ಸರ್ವೋತ್ಕೃಷ್ಟ ಇದೆ. ಯಾವುದ? ಶುದ್ಧ ಜ್ಞಾನ. ಯಾರ್ದು ಶುದ್ಧ ಜ್ಞಾನ? ಪ್ರತಿಯೊಂದು ಜೀವ. ಯಾರ ಸಲುವಾಗಿ ಪೂಜನೀಯ ಇದೆ? ಯಾರ ಸಲುವಾಗಿ ಸರ್ವೋತ್ಕೃಷ್ಟ ಇದೆ? ಅದರ ಸಲುವಾಗಿ. ಒಂದು ಮಾತು ನೋಡ್ರಿ, ನಾನು ನನ್ನ ಸಲುವಾಗಿ ಶ್ರೇಷ್ಠ ಇರೋದ? ನಾನು ನನ್ನ ಸಲುವಾಗಿ ಉತ್ಕೃಷ್ಟ ಇರೋದ? ಇದು ಬಹಳ ದೊಡ್ಡ ಮಾತಲ್ಲ, ಇದಂತೂ ಅಪೂರ್ವ ಮಾತನೇ ಇದೆ ರೀ. ಇದು ಎಲ್ಲಿಯವರೆಗೆ ನನಗೆ ತಿಳಿದು ಬರುವುದಿಲ್ಲ ಅಲ್ಲಿಯವರೆಗೆ ನನಗ ಆ ಸರ್ವೋತ್ಕೃಷ್ಟ ಪದಾರ್ಥದ ಯಾವ ಲಾಭ ಇದೆಯೋ ಆ ಲಾಭದ ಅನುಭವ ಆಗುವುದಿಲ್ಲ. ಇದು ಒಂದು ಮಾತು. ಆದ್ರ ಇಲ್ಲಿ ಸಮ್ಯಕ್ ದೃಷ್ಟಿ ಇದ್ದ ಸಾಧಕನ ಅಂತ ಹೇಳಿ ತಗೊಂಡ್ರ ನಿಜವಾಗಿ ಸಾಧಕನಿಗನು ಸಮ್ಯಕ್ ದೃಷ್ಟಿಗನು ಸಮ್ಯಕ್ ದೃಷ್ಟಿ ಆಗುವ ಸಲುವಾಗಿ ಕೂಡ ಒಂದು ತ್ರಿಕಾಲಿ ಶುದ್ಧ ಜ್ಞಾನ ಏನಿದೆ ಅದುವೇ ಸರ್ವೋತ್ಕೃಷ್ಟ ಆಗ್ಲಿಕ್ಕೆ ಬೇಕ್ರಿ. ಇನ್ನು ಅದು ಸರ್ವೋತ್ಕೃಷ್ಟ ಯಾವಾಗ ತನಗ ಆಗ್ತಿದೆಯಲ್ಲ, ತನ್ನ ಸರ್ವೋತ್ಕೃಷ್ಟತೆ ಯಾವಾಗ ತನಗೆ ತಿಳಿದು ಬರ್ತಿದೆಯಲ್ಲ, ನಮ್ಗೆ ತಿಳಿದು ಬಂದಿದೇನ್ರಿ ಈ ಸಮಯದಲ್ಲಿ. ನಿನ್ನೆ ಮೊನ್ನೆ ಮಾತು ಬೇಡ, ಮೊದಲಿನ ಮಾತು ಬೇಡ, ಭವಾಂತರದ ಮಾತು ಬೇಡ. ಈ ಸಮಯದೊಳಗೆ ನನ್ನ ಯಾವ ಶುದ್ಧ ಜ್ಞಾನ ಇದೆಯೋ, ನನ್ನ ಜ್ಞಾನ ಶುದ್ಧ ಇದೆ ಅನ್ನೋದು ಕೂಡ ನಮಗೆ ಶಬ್ದದ ಮೇಲೇನೂ ವಿಶ್ವಾಸ ಇಲ್ಲ. ಒಂದು ಮಾತು ನನ್ನದು ಅನ್ನುವಂಥದ್ದು ಒಂದು ಜ್ಞಾನನೇ ಇದೆ ಅನ್ನುವುದರ ಬಗ್ಗೆ ನಾವು ವಿಶ್ವಾಸ ಇದುವರೆಗೂ ಮಾಡಿಲ್ಲ. ಹಿಂದೆ ಹೇಳಿದ್ರೆ ಒಂದು ಜ್ಞಾನವನ್ನು ಹೊರತುಪಡಿಸಿ ಜಗತ್ತಿನೊಳಗೆ ಯಾವುದೇ ಕ್ಷೇತ್ರದೊಳಗೆ ಹೋಗಲಿ, ಯಾವುದೇ ಕಾಲದೊಳಗೆ ವರ್ತಿಸಲಿ, ಒಂದು ಜ್ಞಾನವನ್ನು ಹೊರತುಪಡಿಸಿ ಈ ಜೀವದ ಅರ್ಥಾತ್ ನನ್ನದು ಬೇರೆ ಏನೂ ಆಸ್ತಿ ಇಲ್ಲ, ಯಾವುದೂ ಒಂದು ಕಣ ಮಾತ್ರ ಕೂಡ ಅದೇ ಶುಭ ಭಾವನಂದಿಲ್ಲ. ಯಾವ ಶುಭ ಭಾವ? ಷೋಡಶ ಕಾರಣ ರೂಪದ ಶುಭ ಭಾವನಂದಿಲ್ಲ. ನಂದು ಯಾವುದಿದೆ? ಬಸವಜ್ಞಾನ. ನಂದು ನನ್ನದು ಅಂತ ಹೇಳಿ ಹೇಳಿಕೊಳ್ಳುವಂಥದ್ದು ಅಧಿಕಾರದ ವಸ್ತು ಯಾವುದಿದೆ? ಮೊದಲು ಪುರುಷನಿಗೆ ಆಧಾರ ಜನ್ಮ ಕೊಟ್ಟಂತ ತಾಯಿ ಅಥವಾ ತನ್ನದು ಅಂದ್ರೆ ತನ್ನಾಜ್ಞೆ ನಡೆಯುವಂಥದ್ದು ಒಂದು ಜೀವ ಮನೆಯಲ್ಲಿ ಇರ್ತಿತ್ತು. ಅದಕ್ಕೇನಂತಿದ್ರು? ಪತ್ನಿ ಅಂತಿರ್ತಾರೆ. ಈಗ ಅವ ಯಾವ ಪರಿಭಾಷಾ ನಡೆಯುವುದಿಲ್ಲ, ಹೇಳುವವರು ಮೂರ್ಖರೊಳಗೆ ಹೊರಡ್ತಾರೆ. ನನ್ನ ಅಭಿಪ್ರಾಯ ನಡೆಯುವಂಥದ್ದು ಒಂದು ಜೀವ ಮನೆಯಲ್ಲಿ ಇದೆ ಅನ್ನುವ ಒಂದು ನಿಶ್ಚಿಂತತೆ ಪುರುಷನಿಗೆ ಇರ್ತಿದ್ದಾರೆ. ಆ ದೃಷ್ಟಾಂತವನ್ನ ಕಾಲ್ಪನಿಕವಾಗಿ ಈಗ ನಾವು ಸ್ವೀಕಾರ ಮಾಡಿ, ಅದಂತೂ ಸತ್ಯನೇ ಇದೆ ರೀ, ಸತ್ಯನೇ ಇದೆ. ಅದನ್ನ ಈಗ ನಾವು ಕಾಲ್ಪನಿಕವಾಗಿ ಸ್ವೀಕಾರ ಮಾಡಿ ವಿಚಾರ ಮಾಡುವುದ, ಆ ಜೀವ ಯಾವ ಪ್ರಕಾರ ಪತಿ ಅನ್ನುವಂಥ ಅಥವಾ ಆ ಪತಿ ನಾಮದ ಯಾವ ಪುರುಷ ಪ್ರಾಣಿ ಇದ್ದಾನೋ ಅವನಿಗೆ ಸುಖ ದುಃಖದೊಳಗ ಪ್ರತಿಯೊಂದರೊಳಗ ಅದು ಏನಿರ್ತದೆ, ಯಾವ ಪ್ರಕಾರದಿಂದ ಪ್ರತಿಕ್ರಿಯೆ ಮಾಡದ್ದನ್ನ ಅನುಸರಿಸಿಕೊಂಡು ಹೋಗುವಂಥದ್ದು ಇದ್ರೆ ಪರಿಸ್ಥಿತಿ ಸಹಕಾರಿ ಸಹಧರ್ಮಿಣಿ ಅಂತ ಹೇಳಿ ಹೇಳ್ತಾರೆ. ಪ್ರತಿಯೊಂದರೊಳಗ್ರಿ. ಹಾಗಾದ್ರೆ ಪತಿ ವ್ಯಸನಿ ಇದ್ದಂತಂದ್ರ
ಬಿಟ್ಟು ಹೋಗೋದೇನು ಅದಕ್ಕೂ ಅನುಕರಣೆ ಮಾಡೋದ್ರಿ. ಏನ್ ಮಾಡೋದ? ಅದೇ ಸ್ತ್ರೀ ಧರ್ಮ ಇದೆ. ತರತಮದಿಂದ ಅಲ್ಲ, ಏನಕೇನ ಪ್ರಕಾರದಿಂದ ಅವನನ್ನ ಸರಿಪಡಿಸುವ, ಯೋಗ್ಯನನ್ನಾಗಿ ಮಾಡುವ. ಅವನು ಪಥಭ್ರಷ್ಟ ಆಗಿದಂದ್ರಲ್ಲ, ಅವನನ್ನು ಯೋಗ್ಯನನ್ನಾಗಿಸುವ ಪ್ರಯತ್ನ ಮಾಡ್ತಾಳ್ರಿ. ಆಗಲಿಲ್ಲ ಅಂತಂದ್ರ ಇನ್ನೇನ್ ಮಾಡೋದ ಅನ್ನೋದಿಲ್ರಿ, ಹಾಗೇ ಇರ್ತಾಳ್ರಿ ಅನುಸರಿಸಿಕೊಂಡ. ಅಂದ್ರ ಅದರ ಹೆಸರ ಸಂಸಾರ ಇದೆ. ಆ ಸಂಸಾರದಿಂದ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗ್ಲಿಕ್ಕೆ ಅವಕಾಶ ಇದೆ. ನಮ್ದು ಸಂಸಾರ ಎಂಥದ್ದಿದೆ, ಎಂಥದ್ದಿದೆ. ಇದು ದೃಷ್ಟಾಂತ ಹೇಳಿದನ್ರಿ, ದೃಷ್ಟಾಂತ ಹೇಳಿದ್. ಅವ ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ಬಂದ ನಂತರ ಅವನಿಗೆ ಅವಕಾಶ ಇರ್ತದೆ, ಹೊರಗೆ ಆಗ್ತಿರ್ಲಿಲ್ಲ. ಸರಿ, ಅದೇ ಪ್ರಕಾರ ಈ ಜೀವನಿಗೆ ಒಂದು ಆಸ್ತಿ ಯಾವುದ್ರೆ ಇದೆ, ನಂದು ಅಂದ್ರೆ ಯಾವಾಗೂ ಬಿಟ್ಟು ಹೋಗುವುದಿಲ್ಲ. ಪತ್ನಿ ಯಾವ ಪ್ರಕಾರ ಯಾವಾಗೂ ಬಿಟ್ಟು ಹೋಗುವುದಿಲ್ಲ, ತವ್ರ ಮನೆಗೆ ಹೋಗುದಿಲ್ಲ, ಹೋಗ್ತಾಳ್ರಿ. ಆದ್ರ ಹೋಗೋ ಸಲುವಾಗಿ ಹೋಗಿರೋದಿಲ್ಲ, ಬರೋ ಸಲುವಾಗಿ ಹೋಗಿರ್ತಾಳ್ರಿ. ಯಾವ ಪ್ರಕಾರ ಯಾವಾಗಲೂ ಅವನಾಕಿದ್ದಾಳೋ ಅದೇ ಪ್ರಕಾರ ಈ ಜೀವದ ಹಕ್ಕಿನ ಆಸ್ತಿ ಅಂತಂದ್ರೆ ಯಾವುದಿದೆ? ಜ್ಞಾನ. ಹಾಗಾದ್ರೆ ಆ ಜ್ಞಾನ ಎಂಥದ್ದಿದೆ? ಶುದ್ಧ ಇದೆ. ಆ ಜ್ಞಾನ ಎಂಥದ್ದಿದೆ? ಕ್ಷಯೋಕ್ಷಮ ಜ್ಞಾನ ಅಲ್ಲ, ಅಭಿಮಾನ ರೂಪದ ಜ್ಞಾನ ಅಲ್ಲ, 8 ಪ್ರಕಾರದ ಗರ್ವದಿಂದ ಕೂಡಿರುವಂತಹ ಜ್ಞಾನ ಅಲ್ಲ. ಆ ಜ್ಞಾನ ಎಂಥದ್ದಿದೆ? ಶುದ್ಧ. ಶುದ್ಧ ಶಬ್ದದ ಅರ್ಥ ಏನ? ತ್ರಿಕಾಲ ಏಕ. ಏಕ ಬಸ್ ಜ್ಞಾನ, ಜ್ಞಾನ ಜ್ಞಾನ ಜ್ಞಾನ. ಹಾಗಾದ್ರೆ ಆ ಜ್ಞಾನ ಸರ್ವೋತ್ಕೃಷ್ಟ ಇದೆ, ಸರ್ವೋತ್ಕೃಷ್ಟ ಇದೆ, ಪೂಜನೀಯ ಇದೆ. ಪೂಜಾ ಅರ್ಥಾತ್ ಗುಣಾನುವಾದ ಅಂತ ಹೇಳಿ ನೀವು ಹೇಳಿದ್ರೆ, ಪೂಜಾ ಅರ್ಥಾತ್ ಅದರ ಗುಣವನ್ನ ಆ ರೂಪದಿಂದ ಸ್ವೀಕಾರ. ಪೂಜೆ ಮಾಡೋದಂದ್ರೆ ಏನಿದೆ? ಈಗ ಭಗವಂತನ ಪೂಜೆ ಮಾಡ್ತೀವಿ, ಪೂಜೆ ಯಾವ ಪ್ರಕಾರದಿಂದ ಮಾಡ್ತೀವ್ರಿ? ಪೂಜಾ ಬೇರೆ ಇದೆ, ಅಭಿಷೇಕ ಬೇರೆ ಇದೆ. ನಾವು ಅಭಿಷೇಕಕ್ಕನ ಪೂಜಾ ಅಂತೇವ್ರಿ, ಹಾಗೆ ಸ್ವರೂಪ ಅಂತೂ ಇಲ್ಲ. ಪೂಜಾ ಯಾವುದೇ ಇದೆ, ನಾವು ಅಷ್ಟು ದ್ರವ್ಯದಿಂದ ಮಾಡ್ತೇವೆ. ಅಲ್ಲಿ ಯಾವುದೇ ಪ್ರಕಾರದಿಂದ ಪುಸ್ತಕ ಇಟ್ಕೊಂಡು ಸ್ತುತಿ ಮಾಡ್ತೇವೆ. ಸ್ತುತಿ ಮಾಡೋದು ಪೂಜಾ ಇದೆಯೋ ಅಥವಾ ಇಲ್ರಿ? ದರ್ಶನ ಪಾಠ ಪೂಜಾ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಪೂಜಾ ಶಬ್ದದ ಅರ್ಥ ಏನಿದೆ? ಅವರ ಗುಣಗಳನ್ನ ನೋಡೋದು, ಹಾಡುವುದು, ಆ ಗುಣಗಳಿಗೆ ವಿಮೋಹಿತ ಆಗೋದು, ಆ ಗುಣಗಳಿಗೆ ಸಮರ್ಪಿತ ಆಗೋದು, ಇದು ಪೂಜಾ ಇದೆ. ಹಾಗಾದ್ರೆ ಆ ಶುದ್ಧ ಜ್ಞಾನ ಹೇಗಿದೆ? ಪೂಜನೀಯ ಇದೆ. ಪೂಜನೀಯ ಅರ್ಥಾತ್ ಆ ಶುದ್ಧ ಜ್ಞಾನ ತ್ರಿಕಾಲಿ ಶುದ್ಧ ಜ್ಞಾನಮಯ ಆತ್ಮ. ಜ್ಞಾನ ಆತ್ಮನ ಜೊತೆಗೆ ಅಭೇದ ಇದೆ. ಆ ತ್ರಿಕಾಲಿ ಶುದ್ಧ ಜ್ಞಾನಮಯ ಆತ್ಮ ಇವು ಯಾವಾಗಲೂ ಜ್ಞಾನಮಯ ಇದ್ದಾನೆ, ನಿರಾಕುಲ ಸ್ವರೂಪಿ ಇದ್ದಾನೆ, ಕರ್ಮಬಂಧದ ಅಕಾರಣ ಇದ್ದಾನೆ, ಪರಭಾವದಿಂದ ಅಸ್ಪೃಷ್ಟ ಭಿನ್ನ ಇದ್ದಾನೆ, ಸ್ಪರ್ಶ ರಸಗಂಧ ವರ್ಣಾದಿಗಳಿಂದ ಅತ್ಯಂತ ಭಿನ್ನ ಇದ್ದಾನೆ. ಈ ಪ್ರಕಾರ ವರ್ತಮಾನ ಜ್ಞಾನದ ಪರ್ಯಾಯ ತ್ರಿಕಾಲಿ ಜ್ಞಾನಮಯ ಅಭೇದ ಆತ್ಮನ ಮಹಿಮಾ ಮಾಡೋದ ಇದು ಪೂಜೆ. ಇನ್ನು ಸರ್ವೋತ್ಕೃಷ್ಟ ಯಾರಿಗಿದೆ ಪೂಜೆ ಮತ್ತಾರು ಮಾಡ್ತಾರೋ ಅಂತಂದ್ರ, ಯಾವ ಜೀವದ ವರ್ತಮಾನ ಜ್ಞಾನ ತ್ರಿಕಾಲಿ ಒಂದು ಜ್ಞಾನದ ಅಭೇದ ಪಿಂಡ ಇರುವಂತ ಆತ್ಮನ ಸ್ವೀಕಾರ ಯಾವಾಗ ಮಾಡ್ತಿದೆಯೋ ಆಗ ಆ ಸ್ವೀಕಾರದ ಬಲದಿಂದ ಆ ಜ್ಞಾನಕ್ಕಂತೂ ಆನಂದ ಆಗ್ತಿದೆ, ಆ ಜ್ಞಾನಕ್ಕಂತೂ ವಿಶ್ರಾಂತಿ ಸಿಗ್ತಿದೆ, ಆ ಜ್ಞಾನಕ್ಕಂತೂ ಶಾಂತಿ ಲಭಿಸುತ್ತಿದೆ. ಆ ಜ್ಞಾನಮಯ ಆತ್ಮನ ಸರ್ವಾಂಗದೊಳಗೆ ಬರುವಂತ ಉದಿಸಿ ಬರುವಂತ ವ್ಯಾಪ್ತವಿರುವಂತ ಪರ್ಯಾಯಗಳು ಕೂಡ ಶಾಂತ ಆಗುತ್ತವೆ. ಕಷಾಯ ಮಂದಾಗ್ತವಂತಂದ್ರೆ ಏನ್ರಿ? ಕಷಾಯ ಇದು ಜ್ಞಾನದ ಶತ್ರು ಇದೆಲ್ಲ, ರಾಗ ಇದು ಜ್ಞಾನದ ಶತ್ರು ಇದೆಲ್ಲ. ಹಾಗಾದ್ರೆ ಆ ರಾಗ ಜ್ಞಾನದ ಮಹಿಮೆ ಮಾಡಿದ ನಂತರ ಮಂದಾಗ್ತಿದೆಯೋ ಅಥವಾ ಇಲ್ಲ?
ಪಾಪ ಭಾವ ಹೊರಟು ಹೋಗ್ತಾವ ಅಥವಾ ಇಲ್ರಿ? ಪುಣ್ಯಮಯ ಪರಿಣಾಮಗಳು ಕೂಡ ಬಿಟ್ಟು ಹೋಗ್ತಾವ ಅಥವಾ ಇಲ್ರಿ? ಅಂದ್ರೆ ಏನಾಯ್ತು? ಯಾವುದಾ ನೋಡ್ರಿ ಮಾತ್ರ ಅದ್ಭುತ ಇದೆ. ಜ್ಞಾನದ ಮಹಿಮಾ ಎಲ್ಲಿಯವರೆಗೆ ಮಾಡುವುದಿಲ್ಲವೋ, ವರ್ತಮಾನ ಜ್ಞಾನ ತ್ರಿಕಾಲಿ ಜ್ಞಾನ ಸ್ವಭಾವಿಯಾದಂಥ ಅಭೇದ ಅಖಂಡ ಜ್ಞಾನಪುಂಜ ಸ್ವರೂಪದ ಆತ್ಮನ ಮಹಿಮೆ ಎಲ್ಲಿಯವರೆಗೆ ಮಾಡುವುದಿಲ್ಲವೋ, ಆತ್ಮ ಶಬ್ದಷ್ಟ ಬೇರೆ ಇದ್ದೀರಿ. ಆತ್ಮ ಅಂದ್ರನ ತಾನ, ಜ್ಞಾನ ತಾನ ತನ್ನ ಮಹಿಮೆ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಲೋಕದೊಳಗೆ ಎಲ್ಲಾ ಶತ್ರು ಅದಾವ. ಹೌದು ಅಥವಾ ಪುತ್ರ ಶತ್ರು ಅದನೋ ಮಿತ್ರ ಅದ, ಬಂಧು ವರ್ಗದವರು ಶತ್ರು ಅದನೋ ಮಿತ್ರ ಅದ. ಯಾರ ಜೊತೆಗಿದ್ರು ಅಂದ್ರೆ ಹೇಳ್ಬೇಡ್ರಿ, ಒಳಗಡೆ ತಿಳ್ಕೊಳ್ರಿ. ಎಲ್ಲಾರು ನಮ್ಮವ್ರು ಅದಾರಲ್ಲ, ಹೆಂಗಿರು ಹೇಳ್ರಿ. ಮಾನಸೋಡ್ ಮಾತಲ್ರಿ. ನೋಡ್ರಿ, ಯಾವ ಜ್ಞಾನ ನಿಜ ಜ್ಞಾನ ಸ್ವಭಾವದ ಅನುಸರಣೆ ಮಾಡಲಿಲ್ಲ, ಅದರದ ಮಹಿಮೆ ಮಾಡಲಿಲ್ಲ, ಅಂಥ ಜೀವನಿಗೆ ಲೋಕದೊಳಗೆ ಎಲ್ಲವೂ ಶತ್ರು ರೂಪನ ಅದಾವ್ರಿ. ಯಾಕೆ ಅಂತಂದ್ರೆ ಯಾವುದರ ಕಡೆಗೆ ಮಾನಸೋ ಮಾತಿಲ್ರಿ. ಇಲ್ಲಿ ಮಾನುಷೇ ಮಾನಸ್ತಾನೆ, ಹೌದ್ರೆ? ಇವ ತನ್ನನ್ನ ತಾನು ನಂಬಲಿಲ್ಲ, ಜ್ಞಾನಮಯ ಆತ್ಮನನ್ನ ನಂಬಲಿಲ್ಲ. ಹಾಗಾದ್ರೆ ಯಾವ ನಂಬಲಿಲ್ಲ? ಜ್ಞಾನ ನಂಬಲಿಲ್ಲ. ಹಾಗಾದ್ರೆ ಜ್ಞಾನ ತನ್ನ ಮಹಿಮೆ ಮಾಡಲಿಲ್ಲ, ತನ್ನ ಮಹಿಮೆಯನ್ನ ತಿಳಿಲಿಲ್ಲ, ತನ್ನನ್ನ ತಾನು ನಂಬಲಿಲ್ಲ ಅಂದ್ಮೇಲೆ ಅದು ಬೇರೆ ಯಾವುದನ್ನಾದ್ರೂ ನಂಬೋದಿಲ್ಲ. ಹಾಗಾದ್ರೆ ಅದನ್ನ ನಂಬಿದ್ದ ಅವನಿಗೆ ಅವನ ಅನುಸಾರ ಆಗುವುದಿಲ್ಲ. ಅವಾಗ ಅದು ಶತ್ರು ಆಯ್ತು ಅಥವಾ ಮಿತ್ರ ಆಯ್ತು? ಯಾವುದನ್ನ ನಂಬಿದೆ ಅಲ್ಲ, ಇದೇನಿಲ್ಲ ಅಂದ್ರೆ ನಂಬಲಿಕ್ಕೆ ಬೇಕು. ತನ್ನನ್ನು ತಾನು ನಂಬಲಿಲ್ಲ ಅಂದ್ಮೇಲೆ ಏನಿಲ್ಲ ಅಂದ್ರೆ ನಂಬಿದೆ ಅಲ್ಲ. ಒಮ್ಮೆ ದೇಹವನ್ನು ನಂಬಿದೆ, ಒಮ್ಮೆ ಧನವನ್ನು ನಂಬಿದೆ, ಒಮ್ಮೆ ಆಹಾರವನ್ನು ನಂಬಿದೆ, ಒಮ್ಮೆ ಗ್ರಂಥವನ್ನು ನಂಬಿದೆ, ಒಮ್ಮೆ ಅದೇ ಶಿಬಿರವನ್ನು ನಂಬಿದೆ, ಒಮ್ಮೆ ಅಷ್ಟಾನಿಕವನ್ನು ನಂಬಿದೆ, ಒಮ್ಮೆ ಟಿಕೆಟ್ ನಂಬಿದೆ. ಏನೇನ್ರಿ ಏನೇನು ಅವು ಮತ್ತ ಎಷ್ಟು ಅದಾವು. ಒಮ್ಮೆ ಮಗನನ್ನ ನಂಬುತ್ತಿದೆ, ಆ ಮಗ ಯಾವಾಗ ಆ ನಂಬುಗೆ ಮೇಲೆ ಸತ್ಯ ಶುದ್ಧ ಆಗುವುದಿಲ್ಲ, ಆವಾಗ ಅವನು ಶತ್ರು ಆಗುವುದಿಲ್ಲ. ಯೋಚನೆ ಮಾಡಿ. ಹಾಗಾದ್ರೆ ದೋಷ ಆ ಮಗಂದಿದೆಯೋ, ಆ ಧನದ್ದಿದೆಯೋ, ಅಥವಾ ನನ್ನ ನಂಬಿಕೆ ಇದೀರಿ? ಶತ್ರು ಅಂತ ಹೇಳಿ ಯಾಕೆ ಮಾನಿಸ್ತಾನೋ ಅಂತ ಹೇಳಿ ಅಂದ್ರಲ್ಲ, ಇದ ಸಿದ್ಧಾಂತ ಇದೀರಿ. ಇವನ್ ನಂಬಿದನ್ರಲ್ಲ, ಇವನ ನಂಬುಗೆ ಮೇಲೆ ಅದು ಸತ್ಯ ಸಿದ್ಧ ಆಗ್ಲಿಲ್ಲ ಶಶಿಕಾಂತ್. ಇವನ ನಂಬುಗೆ ಅನುಸಾರ ಅದು ಆಗುವುದನ್ನ ಸಾಧ್ಯ ಇಲ್ಲ ಯಾವಾಗೂ. ನನ್ನ ಮಗಳು ಹೀಗಿದಾಳು, ನಂಬಿರ್ತಾನ್ರಿ ತಂದೆ, ನನ್ನ ಮಗ ಹೀಗಿದ, ಇಷ್ಟು ಮಾರ್ಕ್ ತೆಗಿತ, ನನ್ನ ಮಗ ನನ್ನ ಹೆಸರು ಉಜ್ವಲ ಮಾಡ್ತಾ ಅಂಥೇಳಿ ಅವನ ಮೇಲೆ ಅದೇ ಪ್ರಕಾರದ ಎಲ್ಲ ಉಪಚಾರ ಮಾಡಿರ್ತಾ, ಒಳಗಡೆ ಭಾವ ಅದೇ ಇರ್ತಿದೆ. ಯಾವಾಗ ಅವನ ವಿರುದ್ಧ ಕಾಣಿಸ್ತಾ ಅವಾಗ ಅವನ ಶತ್ರು ಆಗುತ್ತಿಲ್ಲ. ಇನ್ನು ಎಲ್ಲಾ ತರನು ದಾಟಿ ಇದ್ರ ಕಡೆ ಬರೋನೂರ್ಲಿ ಇದೊಂದು ಮೂಲ ಶತ್ರು ಇದೆ. ಯಾವ್ದಾ? ಈ ಶರೀರ. ಇದನ್ನ ಎಷ್ಟು ನಂಬಿದೇವ್ರಿ? ಬೆಳಿಗ್ಗೆ ಎದ್ದು ಕೂಡಲೇ ಇದರದೇ ಕೆಲಸ. ನಿದ್ರೆಯೊಳಗಿಂತ ಎಚ್ಚೆತ್ತುಕೊಳ್ಳುತ್ತಾ ಇದ್ದ ಹಾಗೆ ಇದರದೇ ಕೆಲಸ. ನಿದ್ರೆಯೊಳಗೂ ಕೂಡ ಇದರನ್ನ ಸ್ವಪ್ನ. ಹಾಗಾದ್ರೆ ಈ ದೇಹ ಯಾವಾಗ ನಮ್ಮ ನಂಬುಗೆಯ ಅನುಕೂಲ ಕಾಣುವುದಿಲ್ಲವೋ ಆವಾಗ ನಮಗೆ ಶತ್ರು ಇದೆ. ಹಾಗಾದ್ರೆ ನನ್ನ ಜ್ಞಾನವನ್ನ, ಶುದ್ಧ ಜ್ಞಾನವನ್ನ, ನನ್ನ ವರ್ತಮಾನದ ಕ್ರಿಯಾರೂಪದ ಜ್ಞಾನ ಸರ್ವೋತ್ಕೃಷ್ಟ ಅಂತ ಹೇಳಿ ತಿಳಿಯಿತು. ಬರೇ ಒಂದು ಸಮಯ ತಿಳಿದು ಬಿಡುವ ಮಾತಿಲ್ಲ, ಶಾಸ್ತ್ರದೊಳಗೆ ಓದಿ ಬಿಡುವ ಮಾತಿಲ್ಲ. ತಿಳಿದ ನಂಬಿತು ಅಂತಂದ್ರೆ ಏನಾಗ್ತಿದೆ? ಅವನ ನಂಬುಗೆ ಅನುಸಾರ ಆ ಶತ್ರು ಕಾಣಿಸ್ತಿದ್ದನ, ಆ ಪುತ್ರನು ಅವನ ವ್ಯಸನಿ ಇದ್ರನು ಕೂಡ ಅವ್ನು ಯಾಕೆ ಕಾಣಿಸ್ತಾನ್ರಿ? ಬಸ್ ಇದು ಸರಿ. ಅವ ಯಾಕೆ ಕಾಣಿಸ್ತಾನ? ಬರೇ ಪರವಸ್ತು ರೀ, ಜ್ಞೇಯ. ನಮಗೆ ದುಃಖ ಯಾಕೆ ಆಗ್ತಿದ್ದೀರಿ? ನನ್ನ ಮಗ ಅನ್ನುವುದರಿಂದ ದುಃಖ. ಮತ್ತ ಅವನು ಯಾವ ವೇಳೆದೊಳಗೆ ಅನುಕೂಲ ವರ್ತಿಸ್ತಾನ, ಆ ವೇಳೆದೊಳಗೆ ಯಾವ ಹರ್ಷ ಆಗ್ತಿದೆಯಲ್ಲ,
ಅದು ದುಃಖಿಗೆ ಸುಖ ಇದೆ, ಅದು ದುಃಖದ ರೂಪ ಇದೆ. ಒಂದೇ ನಾಣ್ಯದ ಎರಡು ಮುಖ ಅದಾವ. ಯಾವುದು ಸುಖರೂಪವಾಗಿ ಕಾಣಿಸ್ತಿದೆನಾ ಅದು ಕೂಡ ನಿಜವಾಗಿ ದುಃಖ ಇದೆ. ಆ ದುಃಖಕ್ಕೆ ಕಾರಣೀಭೂತವಾದಂತಹ ವಿರುದ್ಧ ಭಾವ ನನ್ನಲ್ಲಿ ಇದೆ. ಆ ಭಾವದಿಂದ ಅದು ದುಃಖ. ಹಾಗಾದರೆ ಯಾವಾಗ ವರ್ತಮಾನದ ಜ್ಞಾನ ತನ್ನ ತ್ರಿಕಾಲ ಜ್ಞಾನ 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 ಸ್ವಭಾವವನ್ನ ತಿಳಿದು ಅನುಭವಿಸಿ ಅದರಲ್ಲೇ ನಂಬುಗೆಯನ್ನು ನೀಡ್ತಿದೆಯೋ, ಅದರಲ್ಲೇ ಶ್ರದ್ಧೆಯನ್ನು ನೀಡ್ತಿದೆಯೋ, ಅದರಲ್ಲೇ ಸ್ಥಿರವಾಗುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇರ್ತಿದೆಯೋ, ಆವಾಗ ದೇಹದ ರೋಗ ಕೂಡ ಅನುಕೂಲವಾಗಿ ಕಾಣಿಸ್ತಿದೆ. ಅವರು ಬರೆದ್ರೇನಿಲ್ಲ, ಅಪೂರ್ವ ಅವಸರ ಬರೆದ್ರೇನಿಲ್ಲ. ಅವರೇನು ಹೇಳಿದ್ರು, ಈ ಶರೀರ ನನಗೆ ಬೇಕಿರಲಿಲ್ಲ. ಆ ಎದುರಿಗೆ ಏನು ಈ ಶರೀರದ ವಾಸನೆಯಿಂದ ಬರ್ತಾ ಇದೆಯಲ್ಲ ಆಹಾರ ಅಂತ ಹೇಳಿ ತಿಳ್ಕೊಂಡ ಶಿವ, ಅದಕ್ಕಿದು ಬೇಕಾಗಿದೆ, ನನಗಿದು ಬೇಕಾಗಿರ್ಲಿಲ್ಲ. ನನಗಿದು ಯಾವುದು ಬೇಕಿಲ್ಲವೋ ಅದನ್ನ ನನ್ನಿಂದ ಬೇರೆ ಮಾಡ್ತಿದೆ ಅಂದ್ಮೇಲೆ ಅದು ನನ್ನ ಮಿತ್ರ ಆಗ್ತದೆ. ಇದು ಸಾಮಾನ್ಯ ಇದೆ. ಶಬ್ದ ಏನೋ ಹೇಳಿದೇವ್ರಿ, ಅವ್ರು ಹೇಳಿದ ಶಬ್ದ ಹೇಳೋದು ನಾವು ಸುಲಭ. ಅದಕ್ಕೆ ನಿನ್ನೆ ಹೇಳಿತ್ತು, ಜ್ಞಾನಿ ಗುರುಗಳ ಈ ಯಾವುದು ದುರ್ಗಮ್ಯ ತತ್ವ ಇದೆಯೋ ಅಂತಃ ತತ್ವ ಸೂಕ್ಷ್ಮ ಅಂತ ಹೇಳಿ ಹೇಳಿದೆವು. ಅದರ ದುರ್ಗಮ್ಯ ಇದೆಯಲ್ಲ, ಆ ತತ್ವವನ್ನ ಎಷ್ಟು ಸುಲಭ ಲೀಲಾಜಾಲವಾಗಿ ಹೇಳಿದ್ದಾರೆ. ಆದ್ರೆ ಅದು ನಮ್ಗೆ ತಿಳಿದು ಬರ್ತಿದೆ ಅಷ್ಟೇ ಸುಲಭ ಇಲ್ಲ, ಅಷ್ಟೇ ಸುಲಭ ಅಲ್ಲ. ಅದನ್ನು ತಿಳಿದು ಬರೋದು ಅತ್ಯಂತ ಕಠಿಣ. ಹಾಗಾದ್ರೆ ಆ ಅಪೂರ್ವ ಅವಸರದೊಳಗೆ ರಾಜಚಂದ್ರಜಿ ಹೇಳಿರುವಂತಹ ಮಾತು, ಗಜಕುಮಾರನ ಮಸ್ತಕದ ಮೇಲೆ ಅವನಿಗೆ ಹೆಣ್ಣು ಕೊಟ್ಟಂತಹ ಮಾವು ಅಗ್ಗಿಷ್ಟಿಕೆಯನ್ನು ಇಟ್ಟಿರುವ ಮಾತು ಸನ್ನಿವೇಶ ಸ್ವಯಂ ಆ ಜೀವಕ್ಕೆ ಇದಾಗ್ತಿರ್ಬೇಕು. ಸರ್ವಾರ್ಥ ಸಿದ್ಧಿಯೊಳಗ ತೃಷಾಪರೀಶಹದ ಮಾತು ಹೇಳಿರ್ಬೇಕು. ಶಬ್ದ ಪ್ರಯೋಗ ಹೀಗಿದೆ, ಬಾಯಂಗಳೆಲ್ಲ ಒಣಗಿ ಬಂದಿದ್ರೆ 1 ತಿಂಗಳವರೆಗೆ ಆಹಾರ ಸಿಕ್ಕಿರ್ಲಿಲ್ಲ. ಆಮೇಲೆ ನಗರದೊಳಗೆ ಆಹಾರದ ಸಲುವಾಗಿ ಬಂದರು ಮುನಿರಾಜರು. ಆ 1 ತಿಂಗಳವರೆಗಂತೂ ಬಂದಿರಲಿಲ್ಲನ್ರಿ, ಅಥವಾ ಬಂದ್ರೆ ಸಿಕ್ಕಿರ್ಲಿಲ್ಲನ್ರಿ. ಯಾವಾಗಲೂ 1-2 ಸರಿ ಬಂದಿದ್ರ. 1 ತಿಂಗಳ ಕಳೆದ ನಂತರ ಗ್ರೀಷ್ಮ ಋತು, ಬೆಟ್ಟದ ಶಿಖರದ ಮೇಲೆ ಕೂತು ತಪಸ್ಸು ಮಾಡುವಂತ ಮುನಿರಾಜ, ನಮಗ್ ಒಂದಿಷ್ಟು ನೀರು ಸಿಗದಿದ್ರೆ, ಒಂಚೂರು ಬಿಸಿಲೊಳಗೆ ಹೋಗಿ ಬಂದ್ರ ಏನೇನಾಗ್ತಿದೆಯಲ್ಲ, ಏನೇನಾಗ್ತಿದೆ ಅವ್ರವ್ರಿಗೆ ಗೊತ್ತಾ. ಏನಿಲ್ಲ ಅಂದ್ರೆ ಆಗ್ತಿದೆಯಲ್ಲ. ಹಾಗಾದ್ರೆ ತಿಂಗಳಗಟ್ಲೆ ಗ್ರೀಷ್ಮ ಋತು, ಬಟ್ಟ ಬಯಲಿನೊಳಗೆ ಉತ್ತುಂಗ ಶಿಖರದ ಮೇಲೆ ಸೂರ್ಯನ ಸನಿಹಕ್ಕೆ ಹೋಗಿ ಯಾವ ತಪಸ್ಸು ಮಾಡಿದ್ದಾರೆ. ಅದರಿಂದ ಯಾವ ಅಂತರಂಗದ ಒಳಗೆಲ್ಲ ಏನು ಅಗ್ನಿ ಬತ್ತಿಕೊಂಡಿದೆ ಅಂದ್ರೆ ಶರೀರದೊಳಗ ಕಟ್ಟಿಗೆ ಒಣಗಿ ಹೋಗ್ತಿದೆ ಅಂದ್ರೆ ಬಿಸಿಲೊಳಗೆ ಎಸೆಸಿದ್ರೆ 4 ದಿವಸ 8 ದಿವಸ 10 ದಿವಸ. ಹಾಗಾದ್ರೆ ಅದು ಒಳಗೆ ಏನೇನು ಅವಸ್ಥಾ ಆಗಿರ್ಬೇಕು. 1 ತಿಂಗಳು ಕಳೆದ ನಂತರ ನಗರದೊಳಗ ಊರಾಗ ಬರ್ತಾರೆ ಆಹಾರದ ಸಲುವಾಗಿ. ಆಗ ಅಲ್ಲಿ ಪೂಜ್ಯಪಾದ ಆಚಾರ್ಯ ದೇವರು ಹೇಳ್ತಾರೆ, 1 ಹನಿ 1 ಬೊಗಸೆ ನೀರು ಸಿಕ್ಕರ ಎಷ್ಟು ಸಂತೋಷ ಆಗ್ತಿದೆಯೋ ಅದಕ್ಕಿಂತ ಅಧಿಕ ಸಂತೋಷ ಸಿಗದಿದ್ರ ಆಗ್ತಿದೆ. ಸಿಗದೇ ಇದ್ರ ಆಗ್ತಿದೆ ಅದಕ್ಕಿಂತ ಅಧಿಕ ಸಂತೋಷ. ಹಾಗಾದ್ರ ಆ ಪೂಜ್ಯಪಾದ ಆಚಾರ್ಯರ ಅಂತರಂಗದ ಭಾವ ಏನಿರ್ಬೇಕು ಆ ಸಮಯದಲ್ಲಿ. ಆ ಕಥನ ಮಾಡುವ ವೇಳೆದೊಳಗೆ ಸ್ವಯಂ ಅವ್ರದ್ದು ಭಾವದಾಗಿರ್ಬೇಕು. ಇಡೀ 1 ದಿವಸ ಬೇಸಿಗೆಯೊಳಗೆ ಪ್ರಯಾಣ ಮಾಡ್ತಾ ಇರುವ ವೇಳೆದೊಳಗೆ, ಪ್ರಯಾಣ ಬೇರೆ ಏನೆಲ್ಲ ಶಿಖರ್ಜಿಗೆ ಹೋಗ್ತಾ ಇದ್ದೇವೆ. ಇಡೀ ದಿವಸ ನೀರು ಸಿಗ್ಲಿಲ್ಲ ಅಂತಂದ್ರ ಗತಿ ಏನಾಗ್ತಿದೆ? ಹೊರಟಿದ್ದೇವೆ ಅಲ್ಲಿ. ಶಿಖರ್ಜಿಯ ಮಹಿಮಾ ಎಷ್ಟು ಉಳಿತಿದ್ರೆ.
ಹಾಗಾದ್ರೆ ಅವರ ಅಂತರಂಗದೊಳಗೆ ಏನಿರಬೇಕು, ಎಂಥ ಧರ್ಮ ಇರಬೇಕು, ಯಾವ ಪ್ರಕಾರ ಆ ಧರ್ಮದ ಮೂಲಕ ಅವರಿಗೆ ಶಾಂತಿಯ ಅನುಭೂತಿ ಆಗ್ತಿರ್ಬೇಕು. ಬರೇ ಹೇಳುವ ಮಾತಿದೆ, ಹೌದು ಹೌದು ಅನ್ನೋದು ಮಾತಿದೆ, ಲೋಕೋಕ್ತಿ ಇದೆಯಲ್ಲ, ಹೌದಪ್ಪನ ಚಾವಡಿಯೊಳಗೆ ಹೌದು ಹೌದು ಅನ್ನೋದ, ಇಲ್ಲಪ್ಪನ ಚಾವಡಿಯೊಳಗೆ ಇಲ್ಲ. ಧನದಿಂದ ಸುಖ ಇದೆ, ಇಲ್ಲ 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 ಅನ್ನೋದು. ಇಲ್ಲಿ ಆತ್ಮನ ಆನಂದ, ಹೌದು ಹೀಗಿದೆ. ರಜಕುಮಾರ ಮುನಿ ಹೀಗಿದ್ರು, ಸುಕುಮಾರ ಮುನಿ ಹೀಗಿದ್ರು, ಜಂಬೋಸ್ವಾಮಿ ಹೀಗೆ ಇಲ್ಲಿ ಹೌದು ಹೌದು ಅಂತೀವಿ. ಈ ಹೌದು ಅನ್ನೋದಕ್ಕೂ ಏನು ಅರ್ಥ ಇಲ್ಲ, ಆ ಇಲ್ಲ ಅನ್ನೋದಕ್ಕೂ ಆಗ್ತಿದ್ರು. ಆ ಚವಡ ಜಗಳ ಆಗಬೇಕು, ಹೂ ಅಂದ್ಬಿಡು, ಜಗಳ ಬೇಡ ಅಂತೇಳಿ ಹೂ ಅಂತ. ಏನಿಲ್ಲ ನೋಡ್ರಿ, ಧರ್ಮ ಹೀಗೆಲ್ಲ ಸಿಗ್ತಿದೆ ಸುಲಭವಾಗಿ. ಅನಾದಿ ಸಂಸಾರ ಮಾರ್ಗ ಹೀಗೆ ಹೋದರ ಬಿಟ್ಟು ಹೋಗಿ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗ್ತಾ ಇದೆ. ಹೀಗೆ ಹೋಗ್ತಾ 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 ಆಗಬಹುದಿಲ್ಲ ಯೋಚನೆ. ನಮ್ಮಂತರಂಗದೊಳಗ ಬರೇ ಒಂದು ದಿವಸ, ಇಡೀ ದಿವಸ ಅಲ್ಲ, ಈಗ ಒಂದ್ ದಿವಸದ ಮಾತು ಬಿಟ್ಟೆವು, ಅದ 50 ವರ್ಷದ ಹಿಂದಿನ ಮನುಷ್ಯರಿಗೆ ನಡೀತಿತ್ತು. ಅಪ್ಪಾಜಿ ಹೋಗ್ತಿದ್ರು, ತೋಟಕ್ಕೆ ಹೋಗ್ತಿದ್ರು, ಊಟ ಮಾಡಿ ಒಂದು ಗ್ಲಾಸ್ ನೀರು ಕುಡಿದು ಹೋದ್ರೆ ಸಾಯಂಕಾಲ ಬರ್ತಿದ್ರಲ್ಲ, ಅವಾಗ ನೀರು. ಅಣ್ಣ ಹೇಳಿದ್ರು, ನಾವೆಲ್ಲ ಊಟ ಒಯ್ತಿದ್ದೆವು, ನೀರು ಒಯ್ತಿದ್ದೆವು, ಏನೇನು ಒಯ್ತಿದ್ದೆವು, ಅಲ್ಲಿ ಬಾವಿಗೆ ನೀರು ಕುಡಿತಿದ್ದೆವು, ಅವ್ರೇನೋ ನಿಲ್ತಾತೆಗಳು ಅಂತ ಹೇಳಿ ಹೇಳೋರು. ಕೇಳ್ರಿ, ಅವ್ರು ಇದಾರೆ ಇನ್ನು. ಅದ 50 ವರ್ಷದ ಹಿಂದಿನ ಜೀವನಕ್ಕೆ ಹೋಯ್ತು, ಒಂದು ದಿವಸ ನೀರು ಸಿಗದಿದ್ರ ಅಂತ ಹೇಳಿ. ಈಗ ನಾವು ಊಟ ಮಾಡಿ ಯಥೇಚ್ಛ ನೀರು ಕುಡಿದು ಹೋಗಿದ್ದೇವ್ರಿ, ಜೊತೆಗೆ ನೀರು ತಗೊಂಡನ್ನು ಹೋಗಿದ್ದೇವ್ರಿ. ಬಿಸಿಲಿನ ಕಾರಣದಿಂದ ತೀರ್ತದ ನೀರ. ಸಾಯಂಕಾಲ ಸೂರ್ಯಾಸ್ತ ಆದ್ಮೇಲೆ ನೀರು ಕುಡಿಯೋದಿಲ್ಲ ಅಂತ ಹೇಳಿ ನೀವು ಬೇರೆ ತಗೊಂಡು ಕೂತಿದ್ದೆವು. ಮತ್ತೆ ಎಲ್ಲೇ ಹೋಗಿದ್ದೆವು, ಬರ್ತಾ ಇರ್ಬೇಕಾದ್ರೆ ಏನೇನೋ ವ್ಯತ್ಯಯ ಬಂದ ಸೂರ್ಯಾಸ್ತದ ಮೊದಲು ಮನೆ ತಲುಪಲಿಲ್ಲ. ಕುಡಿಯೋದು ಒಂದು ಬಟ್ಲು ನೀರು ಇರಬಹುದು, ಆದ್ರ ಪಾಪ ಎಷ್ಟು ಮಾಡಿದೆವು, ಪರಿಣಾಮ ಎಷ್ಟಾಗ್ತಿದೆ, ಎಷ್ಟಾಗ್ತಿದೆ ಹೇಳಿ. ಗಣಿತಿದ್ರೆ ಅದಕ್ಕೆ ಈಗಂತೂ ನೀರಿದ್ದನ್ನು ಹೋಯ್ತು, ನನ್ ಗುಳಿಗೆ ತೊಗೊಳ್ದೆ. ನಿನ್ನೆ ಒಂದು 5 ನಿಮಿಷ ನನಗೆ ಸಿಕ್ತಿದೆ ವಿಷಯ. ಅವ್ರ ಕಲ್ಪನಾವೇನ್ ಅದೇನ ಶಖಂದಾಗ ಒಂದು ವಾಚನ ನಡೀತಿದ್ವಿ, ಅಲ್ಲಿ ಬಂದಿತ್ತು. ಎಷ್ಟೊಂದು ಆತ್ಮದ ಚರ್ಚೆ, ತತ್ವದ ಚರ್ಚೆ ಮಾಡುವಂಥವ್ರ ಶರೀರದೊಳಗೆ ಒಂದು ಸ್ವಲ್ಪ ಏನಾರ ಆಯ್ತು ಅಂತ. ಗೋಪಾಲದಾಸ್ ಬರೀ ಏನ್ ಮಾತಿದೆ ಅಂತಾರೆ, ಅದ ನಮಗ್ ಗೊತ್ತೇ ಇರಲಿಲ್ಲ. ನಮಗ್ ಗೊತ್ತಿಲ್ಲದ ಎಷ್ಟಿದೆ ಇನ್ನ, ನಮಗ್ ಗೊತ್ತಿದ್ದದ್ದು ಏನೂ ಇಲ್ಲ ಅಂದ್ರೂ ಸರಿ. ಗೋಪಾಲದಾಸ್ ಬರೀ ಏನ್ ಮಾತಿದೆ, ಆತ್ಮನ ಮಾತು ಹೇಳುವಂಥವ್ರ, ತತ್ವದ ಮಾತು ಹೇಳುವಂಥವ್ರ, ಮದ್ಯ ಮಾಂಸದಿಂದ ಯುಕ್ತವಿರುವಂತಹ ಔಷಧಿ ತಗೊಳ್ಳುವ ಸಲುವಾಗಿ ಸ್ವಲ್ಪ ಶರೀರದೊಳಗೆ ವ್ಯತ್ಯಯ ಆಯ್ತು ಅಂತಂದ್ರೆ ಓಡಿ ಹೋಗ್ತಾರಲ್ಲ, ಅವರಿಗೆ ಧರ್ಮ ಹಂಗಾಗೋದು. ಇದು ಮಾತು ಗೋಪಾಲದಾಸ್ ಬರೆಯಲ್ಲ. ಔಷಧಿಗೆ ಅವರು ಹೇಳಿದಾರ, ಮದ್ಯ ಮಾಂಸದಿಂದ ಯುಕ್ತ ಇರುವಂಥದ್ದು. ಒಂದ್ ಸ್ವಲ್ಪ ಶರೀರದೊಳಗೆ ಏನಾದ್ರೂ ಗಡಬಡ ಆಯಿತು ಅಂತಂದ್ರ ಧಾವಿಷ್ಯ ಹೋಗ್ತಾರಲ್ಲ ಅಲ್ಲಿ. ಹಾಗಾದ್ರೆ ಇವರ ತತ್ವ, ಇವರ ಏನು ಧರ್ಮಾಚರಣೆ ಎಲ್ಲಿದೆ ಅಂಥೇಳಿನ ಈ ಮಾತ ಆ ಮಾತಿಗೆ ಹೋಲಿಸಿ ನೋಡಿದ್ರೆ ಎಷ್ಟು ಸಸ್ಯ. ಗೋಪಾಲದಾಸ್ ಬರ್ತಾರೆ, ಅವ್ರು ಹೇಳಿದಾರಂತಾರೆ. ಜೈನ ಸಿದ್ಧಾಂತ ಪ್ರವೇಶ ಪ್ರಶ್ನೋತ್ತರ ಬರ್ತಾರೆ, ಅವ್ರು ಹೇಳಿದಾರೆ. ಅಂದ್ರ ಅವ್ರ ಕಾಲಕ್ಕೆ ಕೂಡ ಸ್ವಲ್ಪ ಆ ಪ್ರಕಾರದ ಇತ್ತು ಸ್ಥಿತಿ. ಈಗಂತೂ ಪ್ರಶ್ನೆನೇ ಇಲ್ಲ. ಧರ್ಮ ಹೇಳುವಂತವ್ರ ಹತ್ರ ಬಹಳಷ್ಟು ಔಷಧಿ ಇರ್ತಾವ್ರಿ. ಈ ಮೊದಲನ್ನು ನಾನು ಹೇಳಿದ್ದು ನಿಜವಾಗಿ ಆಶ್ಚರ್ಯ ಇದೆ, ನನಗೆ ಆಶ್ಚರ್ಯ ಇದೆ. ಮಡಿಗೆ ಮಾಡೋರು, ಧಾರ್ಮಿಕನ್ನವ್ರು, ಅವ್ರಿಗೆ ಆಹಾರಾದಿಗಳದ್ದು ಎಷ್ಟು ಪರಿಚಯ ಇರ್ತಿದೆ ಅಲ್ಲ, ಅಷ್ಟು ಸಾಮಾನ್ಯ ಜನರಿಗೆ ಇರುತ್ತೆ.
ಅವಳಿ ಗೋಪಾಲಜಿ ಬಿರಿಯ ಇರುವಾಗ ಆಯುರ್ವೇದದ ಪ್ರಚುರತ ಇತ್ತು ಇತ್ತು. ಅಲೋಪತಿ ಅದಕ್ಕಿರ್ಲಿಲ್ಲ, ಆದ್ರೆ ಅಲೋಪತಿ ಶಬ್ದದ ಪ್ರಯೋಗ ಮಾಡಿದ್ದಾರೆ ಅವರು ಕಲ್ಪನಾ ವೇದ. ಮತ್ತೆ ಆಗಮದೊಳಗೆ ಇಲ್ಲದ ಹೇಳುವಂತಹದ್ದೇನು ವ್ಯಕ್ತಿತ್ವ ಅದಲ್ಲ ಕಲ್ಪನಾ ವೇದ. ಸೋಲಾರ್ ಸಲುವಾಗಿ ಹೇಳಿದ್ದಾರೆ, ಇಲೆಕ್ಟ್ರಿಕ್ ಮೇಲೆ ನೀರು ಕಾಯಿಸ್ತಿರ್ಲಿ ಏನಂತೇನೆ ಗೀಸರ್ ಸಲುವಾಗಿ ಹೇಳಿದ್ದಾರೆ, ಅಂದ್ರೆ ಶೋಧಿಸದೇ ಇರುವಂತಹ ನೀರಿನ ಮಾತು. ಅವರು ಬರೀ ಬ್ರಹ್ಮಚಾರಿ ಅದಾರೆ, ಮತ್ತೇನೇನೋ ಮುಂದುವರೆದವರ ಮತ್ತೆ ನೀರು ಹಾಕಿಸಿ ಸ್ಲಾಬದ ಮೇಲೆ ಇದನ್ನೂ ಹೇಳಿದ್ದಾರೆ. ನನ್ನ ಕಿವಿ ಮೇಲೆ ಶಬ್ದ ಬಂದಂತೆ. ಹಾಗಾದ್ರೆ ಅವರಿಗೆ ಇವರಿಗೆ ಹೋಲಿಕೆ ಮಾಡೋದು ಏನ? ಅವರಿಬ್ಬರ ಮಧ್ಯದೊಳಗೆ ನನ್ನ ಪರಿಸ್ಥಿತಿ ಏನಿದೆ ಅದನ್ನ ಏನಿದೆ ಅವ್ರನ್ನ ಹೋಲಿಕೆ ಮಾಡೋದು ಮಾತಿಲ್ಲ. ಇವ್ರನ್ನ ನೋಡೋದು ಬಿಡೋದು ಇದೆ. ಅವ್ರದ ಆದರ್ಶ ನೋಡಿ ನನ್ನ ಕೆಲಸ ನಾನು ಮಾಡೋದು, ನನ್ನ ಕೆಲಸ ನಾನು. ಇಂದು ಹೆಚ್ಚು ಕಡಿಮೆ ಶಾಸ್ತ್ರ ಹೇಳೋರು ಹೇಳ್ತಾ ಇದ್ದಾರೆ, ಏನು ಮರಣ ಹೇಗಾಗ್ತಾ ಇದ್ದಾವೆ ಇವತ್ತ ಅಂತಂದ್ರೆ ಐಶ್ವರ್ಯ ಆಗ್ತಾ ಇದೆ. ಯಾರ್ದು? ಪ್ರತಿಯೊಬ್ಬ ಮನೆಯ ಹಿರಿಯರ್ದು. ಏನ್ ಮಾಡೋದು? ಹಾಗಾದ್ರೆ ಈ ಸಂತಾನ ಇದ್ದು ಉಪಯೋಗಿನ? ಅದೇ ಸಂತಾನ ಅದನ್ನ ಮಾಡಿರಲ್ಲ, ಮತ್ತ ಆ ಜೀವವನ್ನು ಬದುಕಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಅದು ಹೌದು ಅಥವಾ ಇಲ್ಲ ಅದ ಅವ್ರು ತಿಳಿದಿದ್ದಾರೆ. ಇಂದು ಲೋಕೆಲ್ಲ ಅದನ್ನೇ ತಿಳಿತಿದ್ದೀರಿ. ಎಷ್ಟು ಪ್ರಯತ್ನ ಮಾಡಿದ್ರು, ಎಲ್ಲೆಲ್ಲಿ ಒಯ್ದ್ರು, ಎಷ್ಟು ದುಡ್ಡು ಖರ್ಚು ಮಾಡಿದ್ರು. ಮಾಡೋದೇನಿಲ್ಲ. ಹಾಗಾದ್ರೆ ಹಾ ಅನ್ಸ್ಕೊ ಜನರೇನಂದಾರ. ಮತ್ ಜನರು ಬಂದವರೆಲ್ಲ ತಕ್ಷಣ ಹೇಳ್ತಾರೆ ಆಸ್ಪತ್ರೆಗೆ ತಗೊಂಡು ನಡ್ರಿ, ಅಲ್ಲಿ ನಡ್ರಿ, ಇಲ್ಲಿ ನಡ್ರಿ, ನಾ ಬರ್ತೇನೆ ಬೇಕಾದ್ರ. ಈ ಪ್ರಕಾರ ತ್ಯಾಗಕ್ಕೆ ಸಿದ್ಧ ಅಲ್ಲರಿ ಎಲ್ಲಾರು. ನಾ ಬರ್ತೇನೆ ಬೇಕಾದ್ರೆ, ನಂಗೆ ಆ ಡಾಕ್ಟರ್ ಪರಿಚಯ. ನಮ್ದೊಂದು ಪೇಷಂಟ್ ಅಲ್ಲೇ ಇಟ್ಟಿದ್ದೆವು, ಭೂತ್ಕಾಲದ ಮಾತು. ಹಾಗಾದ್ರೆ ಅದೇ ಐತೇನು ಹೋಯ್ತ ಹೋಗಿತಿ. ಈ ಪ್ರಕಾರ ಈ ಜೀವದ ಸ್ಥಿತಿ ಇಷ್ಟು ದಯನೀಯ ಆಗಿದ್ದರೆ ಹಾಗಾದ್ರೆ ಮನುಷ್ಯ ಭವ ದುರ್ಲಭ, ಜೈನ ಕುಲ ದುರ್ಲಭ ಅನ್ನೋದು ಇದೆಲ್ಲಿದೆ? ಇದೇನು ದುರ್ಲಭ ಇದೆ? ಇದು ನಾವು ಮನುಷ್ಯ ಇದ್ರನ್ನಲ್ಲ, ನಾವು ಜೈನರಿದ್ರನ್ನ ಅದಕ್ಕೆ ದುರ್ಲಭ ಅನ್ನೋದ. ನಾವು ಮನುಷ್ಯರೇವಿಲ್ಲ, ಜೈನರದೇವಿಲ್ಲ. ಇಲ್ಲಿ ಪೂಜನೀಯ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಅದರದ ಪರಿಭಾಷಾ ರೂಪದಿಂದ ಹೇಳ್ತೇನೆ. ಯಾವ ನಾನಂದ್ರೆ ಬರೀ ಒಂದು ಜ್ಞಾನಮಯ ಇದ್ದೇನೆ. ನನಗೆ ಪ್ರತಿ ಸಮಯಕ್ಕ ಸ್ವಪರ ಪದಾರ್ಥಗಳನ್ನ ಹೇಗಿದಾವೆಯೋ ಹಾಗೆ ತಿಳ್ಕೊಳ್ಳುವಂತಹ ಶಕ್ತಿ ಕ್ರಿಯಾರೂಪದಿಂದ ಪ್ರಗಟ ಇದೆ. ಆ ಪ್ರಗಟ ಜ್ಞಾನದ ಮೂಲಕ ನಾನು 3 ಕಾಲದಲ್ಲೂ ಒಂದು ಜ್ಞಾನನೇ ಇದ್ದೇನೆ. ಈ ಪ್ರಕಾರ ತಿಳ್ಕೊಂಡ ಅದೇ ಪ್ರಕಾರದ ವಿಕಲ್ಪ, ಅದೇ ಪ್ರಕಾರದ ಉದ್ಯಮ, ಅದೇ ಪ್ರಕಾರದ ಪ್ರಯತ್ನ, ಅದೇ ಪ್ರಕಾರದಿಂದ ಮುಂದುವರೆದು ಯಾವಾಗ ಆ ಜ್ಞಾನಮಯ ಸ್ವಭಾವದೊಳಗ ವರ್ತಮಾನ ಜ್ಞಾನ ಅಭೇದಾಗಿ ಹೋಗಿದೆಯೋ, ಒಂದು ಸಮಯ ಅಭೇದಾಗಿ ಹೋದ ನಂತರ ಆ ಯಾವ ವರ್ತಮಾನದ ಜ್ಞಾನ ಇದೆಯಲ್ಲ ಅದು ತ್ರಿಕಾಲಿ ಜ್ಞಾನದ ಜೊತೆಗೆ ಪ್ರತಿ ಸಮಯಕ್ಕೆ ಏಕರೂಪದ ಇದೆ. ಆದ್ರೆ ಏಕರೂಪ ಇರುವಂತಹ ಆ ಜ್ಞಾನ ಇಲ್ಲಿಯವರೆಗೆ ಅನ್ಯದ ಜೊತೆಗೆ ಏಕತೆಯನ್ನ ಸಾಧಿಸುವ ಕುಚೇಷ್ಟೆಯ ಮಾಡಿ ಆ ತ್ರಿಕಾಲಿ ಜ್ಞಾನದ ಜೊತೆಗಿನ ಸಂಪರ್ಕವನ್ನ ನಿರಂತರ ಕತ್ತರಿಸಿದೆ. ಇನ್ನು ಯಾವಾಗ ಆ ಜ್ಞಾನ ಸ್ವಭಾವದ ಅನುಭವ ಮಾಡ್ತಿದೆಯಲ್ಲ ಆವಾಗ ನಿರಂತರ ಅದರ ಸಂಪರ್ಕ ಉಳಿತಿದೆ. ಭಾಷ್ಯದೊಳಗೆ ಯಾವುದರ ಜೊತೆಗೇನೂ ಅದು ಕಾರ್ಯ ಮಾಡ್ತಾ ಇದ್ದ ಹಾಗೆ ಕಂಡ್ರೂ ಕೂಡ ಅಲ್ಲಿಯ ಸಂಪರ್ಕ ತುಂಡರಿಸುವುದಿಲ್ಲ. ಹೀಗಾದ ನಂತರ ಆ ವರ್ತಮಾನದ ಕಾರ್ಯ ಮಾಡುವಂತಹ ಜ್ಞಾನಕ್ಕಂತೂ ತ್ರಿಕಾಲಿ ಜ್ಞಾನ ಸ್ವಭಾವನೆ ಏನಾಯ್ತು? ಸರ್ವೋತ್ಕೃಷ್ಟ ಆಯ್ತು. ಯಾವುದರ ಜೊತೆಗೆ ವರ್ತಿಸ್ತಾ ಇದ್ರೂ ಕೂಡ ಅದರೊಳಗೆ ಅದಕ್ಕೆ ರುಚಿ ಇಲ್ಲ. ಇಲ್ಲಿ ಹೇಳಿದ್ರಲ್ಲ, ಏನ್ ಹೇಳಿದ್ರು ನೋಡ್ರಿ ಒಂದ್ಸಲ ನೋಡ್ರಿ. ಎಷ್ಟು
ದ್ರವ್ಯ ರೂಪ, ಭಾವರೂಪ, ಅಂತರ್ಜಲ್ಪ, ಬಹಿರ್ಜಲ್ಪ ರೂಪ ಸೂಕ್ಷ್ಮ ಸ್ಥೂಲ ಕ್ರಿಯೆಗಳಿವೆ. ಅವುಗಳಿಂದ ಸಮ್ಯಕ್ ದೃಷ್ಟಿ ಪುರುಷನು ಸರ್ವಥಾ ವಿರಕ್ತನಿರುತ್ತಾನೆ. ತನ್ನೂ ಪರಿಣಾಮ ಅವೆಲ್ಲ ಜ್ಞಾನದ್ದು, ಅವೆಲ್ಲ ಒಂದಲ್ಲ ಒಂದು ರೀತಿಯಿಂದ ಔಷಿಕ ಅಥವಾ ಅಧಿಕ ರೂಪದಿಂದ ಅನುಭವದಲ್ಲಿ ಬರುವಂತವು. ಅವುಗಳಿಂದ ಇವನು ವಿರಕ್ತಾನೆ. ಹಾಗಾದ್ರೆ ಅನುರಕ್ತಿಯಲ್ಲಿ ಅದನ್ನು ಆ ಶುದ್ಧ ಜ್ಞಾನದೊಳಗದನು ಶುದ್ಧ ಜ್ಞಾನದೊಳಗ ಅನುರಕ್ತ ಇರುವುದೇನಿದೆ ಅದು ಆ ಉತ್ಕೃಷ್ಟ ಪದಾರ್ಥದ ಪೂಜೆ. ಒಂದು ಹೀಗ ಆದ ನಂತರ ಅಲ್ಲಿ ಯಾವ ಪರಭಾವ ರೂಪದ ಶತ್ರು ಅದಾವ, ದ್ರವ್ಯಕರ್ಮ ರೂಪದ ಶತ್ರು ಇದೆ, ಈ ಶರೀರಾದಿ ನೋಕರ್ಮ ರೂಪದ ಶತ್ರು ಇದೆ, ಬಾಹ್ಯದ ದ್ರವ್ಯ ಕ್ಷೇತ್ರ ಏನೇನು ವಾತಾವರಣ ಶತ್ರು ರೂಪದಿಂದ ಇದಾವೆ. ಅವೆಲ್ಲ ಏನಾದವ್ರಿ? ಅವೆಲ್ಲ ಏನಾದವು? ಅವೆಲ್ಲ ತಮ್ಮ ಶತ್ರುತ್ವವನ್ನು ಬಿಟ್ಟು, ಅಂದ್ರ ನೀವು ಕೊನೆಗೇನು ಮಾತು ಹೇಳಿತ್ತು? ಶತ್ರುವಿನಿಂದ ಪೂಜನೀಯ ಇದೆ. ತಮ್ಮ ಶತ್ರುತ್ವವನ್ನು ಬಿಡೋದಂದ್ರ ಇದರ ಒಂದು ಗುಣವನ್ನ ಒಪ್ಪಿಕೊಂಡ ಹಾಗೆ ಇದೆ. ತನ್ನ ದೋಷವನ್ನ ಬಿಡೋದರ ಅರ್ಥ. ಇನ್ನೂ ಮುಂದುವರೆದರ ಆ ಶುದ್ಧ ಜ್ಞಾನ ಯಾವಾಗ ಒಂದು ಶುದ್ಧ ಜ್ಞಾನ ರೂಪದಿಂದ ಪೂರ್ಣವಾಗಿ ಹೊರಹೊಮ್ಮುತ್ತಿದೆಯೋ, ಪ್ರಕಟ ಆಗ್ತಿದೆಯೋ, ಅರ್ಥಾತ್ 8 ಕರ್ಮದಿಂದ ಜೀವ ರಹಿತ ಯಾವಾಗ ಆಗ್ತಾನೋ ಅವಾಗ ಇಡೀ 3 ಲೋಕ ಅದನ್ನ ತನ್ನ ಮಸ್ತಕದ ಮೇಲೆ ಧಾರಣ. ಅಂದ್ರೆ ಶತ್ರುವಿಗೆ ಪೂಜೆ ಆಯ್ತು ಅಥವಾ ಇಲ್ರಿ? ಯಾರಿಲ್ಲಿ ಮಂದಿರ ಒಡೆದು ಹಾಕ್ತಾ ಇದ್ದಾರೆ, ಯಾರ ನನ್ನನ್ನ ನಾನ ತಿಳಿಯದೇ ಇರುವುದರಿಂದ ನನಗೆ ಶತ್ರುವಾಗಿ ಕಂಡು ಬಂದ್ರೆ, ನಾನು ಅವರನ್ನ ಶತ್ರು ಮಾಡಿಕೊಂಡು ಅಂದಮೇಲೆ ಅವ್ರು ನನಗೆ ಶತ್ರುವಾಗಿ ಕಂಡು ಬಂದ್ರೆ, ನನ್ನ ಜೊತೆಗೆ ಶತ್ರುತ್ವವನ್ನ ಸಾಧಿಸಿದರು ನಿರಂತರ. ಅದ್ಭುತ ಮಾತಿದೆ. ನಾವು ಪಾಂಡವ ಪುರಾಣ ಓದಿದ್ದೀವಿ, ಮೈನಾ ಸುಂದರಿನ ಓದಿದ್ದೀವಿ, ಏನೆಲ್ಲ ಓದಿದ್ದೀವಿ. ಅವರಿಗೆ ಲೋಕದೊಳಗ ಯಾವಾಗ ಅವರ ಸರ್ವಸಂಗ ಪರಿತ್ಯಾಗಿ ಆಗಿ ನಿಂತರು, ಆ ವೇಳೆದೊಳಗ ಆ ಶತ್ರು ಕೂಡ ಒಪ್ಪಿಕೊಂಡಲ್ಲ. ಯಾವ ಶತ್ರು ರೀ? ದುರ್ಯೋಧನನ ಸೋದರಳಿಯ ಇದ್ದಲ್ಲ, ಆ ಸೋದರಳಿಯ ಯಾವ ಪಾಂಡವರ ಮೇಲೆ ಉಪಸರ್ಗ ಮಾಡಿದ್ರಲ್ಲ, ಆ ವೇಳೆದೊಳಗ ಅವನು ಒಪ್ಪಿಕೊಂಡು ಅಥವಾ ಇಲ್ರಿ? ಆಗ ಈಗ ಇವರು ನನ್ನ ಮಾವನ ನಾಶ ಮಾಡಿದ್ದಾರೆ, ನನ್ನ ಮಾವನ ಕುಲವನ್ನೆಲ್ಲ ನಾಶ ಮಾಡಿದ್ದಾರೆ, ಈಗ ಇವ್ರು ಏನೂ ಮಾಡೋದು ಸಾಧ್ಯ ಇಲ್ಲ, ಇವ್ರು ಏನೂ ಮಾಡೋದು ಸಾಧ್ಯ ಇಲ್ಲ, ಮುನಿಯಾಗಿ ನಿಂತಿದ್ದಾರೆ, ಇವ್ರು ನನಗೆ ವಿರೋಧ ಮಾಡೋದು ಸಾಧ್ಯ ಇಲ್ಲ ಅನ್ನೋದು ಏನಿದೆ, ಆ ಶತ್ರು ಇವ್ರ ಗುಣವನ್ನು ಒಪ್ಪಿಕೊಂಡ, ಇವ್ರ ಗುಣವನ್ನು ಪೂಜಿಸಿದ ಮೇಲೆ ಉಪಸರ್ಗ ಮಾಡ್ಲಿರಿ, ಆದ್ರೆ ಇವ್ರೇನೂ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡಲ್ಲ, ಆ ಶತ್ರು ಏನನ್ನು ಒಪ್ಪಿಕೊಂಡ? ಶುದ್ಧ ಜ್ಞಾನವನ್ನು ಒಪ್ಪಿಕೊಂಡ. ಶುದ್ಧ ಜ್ಞಾನದೊಳಗೆ ವೈರಿಲ್ಲ, ಯುದ್ಧ ಇಲ್ಲ, ಸಂಘರ್ಷ ಇಲ್ಲ, ಏನೂ ಇಲ್ಲ. ನಾನು ನನ್ನ ಮಿತ್ರ ಆದ ನಂತರ ಜಗತ್ತಿನೊಳಗೆ ನನಗೆ ಯಾರೂ ಶತ್ರು ಇಲ್ಲ. ನಾನು ನನ್ನ ಪೂಜೆ ಮಾಡಿದ ನಂತರ ಜಗತ್ತಿನೊಳಗೆ ಎಲ್ಲರೂ ನನ್ನ ಪೂಜೆ ಮಾಡ್ತಾರೆ. ಆದ್ರೆ ಅದು ನನಗೆ ಅಪೇಕ್ಷಿತ ಇರುವುದಿಲ್ಲ. ಯಾವಾಗ ನಾನು ನನ್ನ ವಿರೋಧ ಮಾಡಿ ನಿಂತಿದ್ದೀನೋ ಆವಾಗ ಜಗತ್ತಿನೊಳಗೆ ಯಾರೂ ನನಗ ಅನುಕೂಲ ಇರೋ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ನಾನು ದ್ವೇಷಾದಿಗಳನ್ನ ಮಾಡಿ ಇನ್ನಷ್ಟು ನನಗೆ ನಾನು ಪ್ರತಿಕೂಲ ಆಗ್ತಾ ಇದ್ದೇನೆ. ಯೋಚನೆ ಮಾಡಿ, ಇಡೀ 3 ಲೋಕ ಎಷ್ಟು ಬಾರಿ ಎಷ್ಟು ಈ ಲೋಕದೊಳಗೆ ವಿದ್ಯಮಾನ ಪರಮಾಣುಗಳಿದಾವೆಯೋ ಅವೆಲ್ಲ ಅನೇಕ 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 ರೂಪ, ಎಷ್ಟು ರೂಪ ಧಾರಣ ಮಾಡೋ ಸಾಧ್ಯ ಇದೆಯೋ ಅಷ್ಟೆಲ್ಲ ರೂಪ ಧಾರಣ ಮಾಡಿ ನನಗೆ ತೊಂದರೆ ಕೊಟ್ಟಿದ್ದು. ಈಗ ಅವು ನನ್ನನ್ನು ಪೂಜಿಸ್ತಾರೆ. ನಾನು ಸಿದ್ಧಾಲಯ ಸೇರಿದ ಮೇಲೆ ಅವೆಲ್ಲ ನನ್ನನ್ನು ಪೂಜಿಸ್ತಾ ಇದೋ ಅಥವಾ ಇಲ್ಲ? ನನ್ನ ಹತ್ರನ ಸುಳಿದ್ರೂ ಕೂಡ ಅವು ನನಗೇನೂ ಮಾಡುವುದಿಲ್ಲ. ಮತ್ತೆ ಕೆಲವೊಂದು ಅನ್ನೋದಕ್ಕಿಂತ ಎಷ್ಟೋ ಬಹುಸಂಖ್ಯೆ ಎಲ್ಲ ನನ್ನನ್ನು ತನ್ನ ಮಸ್ತಕದ ಮೇಲೆ ಧಾರಣ ಮಾಡ್ತಾರೆ. ಹೌದು, ಯಾರಿಂದ ಪೂಜಾ? ಶುದ್ಧ ಜ್ಞಾನ ಹೇಗಿದೆ? ಹೇಗಿದೆ ಶುದ್ಧ ಜ್ಞಾನ? ಹೇಗಿದೆ? ಪೂಜನೀಯ ಇದೆ, ಸರ್ವೋತ್ಕೃಷ್ಟ ಇದೆ. ಯಾರಿಗೆ ಸರ್ವೋತ್ಕೃಷ್ಟ ಇದೆ? ಯಾರಿಗೆ ಪೂಜನೀಯ ಇದೆ? ತನ್ನ ಶುದ್ಧ ಜ್ಞಾನ ತನಗ ಪೂಜನೀಯ ಆದ ನಂತರ, ತನಗ ಸರ್ವೋತ್ಕೃಷ್ಟ ಆದ ನಂತರ ಇಡೀ ಲೋಕೆಲ್ಲ ಈ ನನ್ನ ಯಾವ ಕಾರ್ಯ ಇದೆಯೋ ಅದನ್ನು ಅನುಮೋದಿಸುವಂತದ್ದು ಇದೆ ಅಂತ ಹೇಳಿ ಲೋಕದೊಳಗೆ ನನಗೆ ಯಾರು
ಯಾರಿಗೂ ಶತ್ರು ಇಲ್ಲ. ಮಿತ್ರರಂತೂ ಬೇಕೇ ಇಲ್ಲ ನನಗ. ಸುಂದರ ಮಾತಿದೆಯಲ್ಲ, ಮಿತ್ರರಂತೂ ಬೇಕೇ ಇಲ್ಲ. ಮಿತ್ರ ಯಾತಕ್ಕೆ ಬೇಕ್ರಿ? ನನಗೆ ಸಹಾಯ ಮಾಡ್ಲಿಕ್ಕೆ. ಹಾಗಾದ್ರೆ ನಾನು ನನ್ನಲ್ಲೇ ಪರಿಪೂರ್ಣ ಇದ್ದೇನಲ್ಲ, ಆ ಸರ್ವೋತ್ಕೃಷ್ಟತೆಯನ್ನು ನಾನು ನಂಬಿದ ನಂತರ ನನಗೆ ಮಿತ್ರರ ಅವಶ್ಯಕತೆ ಇಲ್ಲ. ಶತ್ರುಗಳು ಯಾರಿಲ್ಲ. ತನ್ನ ಮನೆ ಬರಾಕ ಮಿತ್ರಗಳು ಮಾಡ್ಕೊಂಡಿದ್ದೆ ಮೊದಲು. ಮಾಡ್ಕೊಂಡಿದ್ದೆ, ಬಲಾತ್ ಮಾಡ್ಕೊಂಡಿದ್ದೆ ನಿಜವಾಗಿ. ಮತ್ತ ಈ ಪ್ರಥಮಾವಿಗೆ ಏನು ಸಂದರ್ಭ ಹೇಳಿದ್ರಿ, ಈ ದುರ್ಯೋಧನ ಮಾಂಜ ಅವನದೇನು ಚಿಂತನಾತ್ಮಕ ವಿಷಯ ಇದೆ, ಅಪರೂಪ ವಿಷಯ. ಏನು